हेलो हेलो गीता। हेलो जगदीश। हेलो there's some video notes. ನನ್ನ ಫ್ರೆಂಡ್ಸ್ ಹತ್ರ ಕೇಳಿ ನಿಂಗೆ ಕೊಡ್ತೇನೆ ಬ್ರೋ. ನಂಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಹಾಕು, DM ಹಾಕು ಶಾಫಿ. ನನ್ನ ವಾಯ್ಸ್ ಕೇಳ್ತಾ ಉಂಟು ಎಲ್ರಿಗೂ? ಹೀಗೆ ಮಾಡಿದ್ರೆ ಹೇಗೆ ಆಗ್ತದೆ ನಿಮ್ಗೆ? ಈಗ ಜಾಬ್ ಅಲ್ಲಿ ನೀವು HR ಹತ್ರ ಹೀಗೇನೆ ಮಾತಾಡ್ಬೇಕಾಗ್ತದೆ. HR ಈಗ ಮುಂದೆ ಇಟ್ಕೊಂಡು ಕ್ವಶನ್ಸ್ ಕೇಳ್ತಾರೆ. ಆಗ ನೀವು ವಿಡಿಯೋ ಕಾಲ್ ಆಫ್ ಮಾಡಿದ್ರೆ ನಿಮ್ಗೆ ಮೀಟಿಂಗ್ ಎಂಡ್ ಮಾಡಿ ಹೋಗ್ತಾರೆ ಅವರು. ಕಾನ್ಫಿಡೆನ್ಸ್ ಡೆವಲಪ್ ಮಾಡ್ಬೇಕು. ನಂಗೆ ಸಹ ಫಸ್ಟ್ ಟೈಮ್ ಮಾತಾಡುವಾಗ ಅಷ್ಟು ಧೈರ್ಯ ಆಗ್ಲಿಲ್ಲ. ಇದು ಏನಿಲ್ಲ, 100 ಜನ ಮೀಟಿಂಗ್ ಅಲ್ಲಿ ಸೈಮಲ್ಟೇನಿಯಸ್ಲಿ ಇರ್ತಾರೆ, ಅಥವಾ 1 to 1 ಇರ್ತದೆ ಮೀಟಿಂಗ್. ಈಗಾದ್ರೂ 3 ಜನ ಇದ್ದೀರಿ, ಮತ್ತೆ ನನ್ನಿಂದ ಹೆದರ್ಲಿಕ್ಕೆ ಏನು ಉಂಟು? ಓಕೆ ಓಕೆ, ನನ್ನ ವಾಯ್ಸಲ್ಲಿ ಡಿಸ್ಟರ್ಬೆನ್ಸ್ ಉಂಟಾ? ಓಕೆ, ಫ್ಯಾನ್ ಆಫ್. ಓಕೆ, ಈಗ ಆಡಿಬಲ್ ಉಂಟಾ? हेलो 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 ಏನಿಲ್ಲ, ಡೈರೆಕ್ಟ್ ನಿಮ್ಮ ಹತ್ರ ಯಾರ ಹತ್ರ ಸಹ ಮಾತಾಡ್ಲಿಲ್ಲ ಅಲ್ಲ ಇಲ್ಲಿವರೆಗೂ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂತ. हेलो चंद्रिका. हेलो राघवेंद्र, हेलो चंद्रिका, हेलो शफीक, हेलो जगदीश. Hello Shiv, how are you? Yeah, I am good. Yeah, okay. ಏನಿಲ್ಲ, ನಿಮ್ಮ ಹತ್ರ ಎಲ್ಲ ಮಾತಾಡಿ ಅಂದ್ರೆ ನೀವು ಲಿಟ್ರಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಂತ ನಾನು ಜಸ್ಟ್ ಕೇಳಲಿಕ್ಕಂತ ಒಂದು ಮೀಟ್ ಇಟ್ಕೊಂಡೆ.
ಯೂಟ್ಯೂಬಲ್ಲಿ ಒಬ್ಬೊಬ್ರು ಒಂದೊಂದು ಹೇಳ್ತಿದ್ರು, ಅದಕ್ಕೆ ನಿಮ್ಗೆ ಎಕ್ಸಾಕ್ಟ್ ಏನು ಹೆಲ್ಪ್ ಬೇಕಂತ ಹೀಗೇನೆ ನೋಡುವ ಅಂತ ಒಂದು ಜಿಮಿಟ್ ಮಾಡಿದೆ. ರಾಘವೇಂದ್ರ, 8th ಸೆಮಿಸ್ಟರ್ ನೀನು? ಹಾ ಹೌದು, 8th ಸೆಮಿಸ್ಟರ್. 8th ಸೆಮಿಸ್ಟರ್ ಅಲ್ಲ, ಸಿ ಎಸ್ ಅಲ್ಲ ನೀನು ಸಹ? ಹಾ ಹೌದು, CS. ಇದು ಪ್ಲೇಸ್ಡ್ ಆದೆಯಾ? ಇನ್ನೂ ಇಲ್ಲ, ಈಗ ಒಂದು ಟ್ರೈನಿಂಗ್ ಕಂಪ್ನಿ ಜಾಯ್ನ್ ಆಗಿದ್ದೀನಿ. ಯಾವುದು, ಎತ್ನಸ್? ಇಲ್ಲ, ಗ್ಲೋಬಲ್ ಕ್ವೆಸ್ಟ್ ಟೆಕ್ನಾಲಜೀಸ್ ಅಂತ. ಓಕೆ, ಗ್ಲೋಬಲ್ ಕ್ವೆಸ್ಟ್ ಟೆಕ್ನಾಲಜಿ ನಮ್ಮ ಕಾಲೇಜಿಗೂ ಬಂದಿದೆ ಅದು. ನಾನು ಅಪ್ಲೈ ಮಾಡಲಿಲ್ಲ ಅದಕ್ಕೆ. ಓ ಅದೇ ಜಾಯ್ನ್ ಆಗಿದೆ ಅದು. ಅದೇ ಫ್ರೀಯಾಗಿ ಅವರೇ ಟ್ರೈನಿಂಗ್ ಕೊಡ್ಲಿಕ್ಕತ್ತಾರ. ನಾ ಅಪ್ಲೈ ಮಾಡ್ಬೇಕಿನ್ನ ಜಾಬ್ಗೆ, ಏನು ಅಪ್ಲೈ ಮಾಡಿಲ್ಲ. ಸೊ ಈಗ ನಿನ್ನ ಎಕ್ಸ್ಪೆಕ್ಟೇಷನ್ ಏನು? ಪ್ರಾಡಕ್ಟ್ ಕಂಪನಿ ಬೇಕಾ, ಸರ್ವಿಸ್ ಕಂಪನಿ ಬೇಕು ನಿಂಗೆ, ಅಥವಾ ಜಾಬ್ ಸಿಕ್ಕಿದ್ರೆ ಸಾಕು? CGPA ಹೇಗೆ ಉಂಟು? ಓಕೆ, CGPA ಅದು ಸ್ವಲ್ಪ ಪರ್ಸನಲ್ ಕ್ವಶನ್ ಆಯಿತು, ಬಟ್ ಇಲ್ಲ ಏನಿಲ್ಲ, ಹೇಳ್ಬೋದು. ಓಕೆ, 7.8 ಹಂಗಿದೆ. ನಾಟ್ ಬ್ಯಾಡ್, ತುಂಬ ಒಳ್ಳೇದು ಉಂಟಲ್ಲ. 7 ಮೇಲ್ನೇ ಎಲ್ರಿಗೆ ಆರಾಮ್ಸೆ ಸಿಗ್ತದೆ ಜಾಬ್. ಸೊ ನಿಂಗೆ CGPA ಇಶ್ಯೂ ಅಲ್ಲ. ಟೆಕ್ನಿಕಲಿ ನಿಂಗೆ ಏನು ಇಷ್ಟ? ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವ್ದು ಬರ್ತದೆ? ನನಗೆ ಜಾವಾ, ಪೈಥಾನ್, HTML, CSS 4 ಬರುತ್ತೆ. ಓಕೆ, HTML, CSS, ಜಾವಾ ಸ್ಕ್ರಿಪ್ಟ್ ಅದರಲ್ಲಿ ಎಷ್ಟು ರೇಟ್ ಮಾಡ್ತೀನಿ ನಿಂಗೆ 10ನಲ್ಲಿ? ಇಲ್ಲ, ಜಾವಾ ಸ್ಕ್ರಿಪ್ಟ್ ಬರಲ್ಲ. HTML, CSS ಅಲ್ಲಿ 10ಗೆ 6 to 7 ಕೊಡ್ಬೋದು. ಓಕೆ, ಪ್ರಾಜೆಕ್ಟ್ಸ್ ಮಾಡಿದ್ಯಾ ಅಂತ ಆಯ್ತು. ಹಾಗೆಂದ್ರೆ ರೆಸ್ಯೂಮ್ ಎಲ್ಲ ಉಂಟು? ಹಾ ಇದೆ. ಓಕೆ, ಹಾಗೆಂದ್ರೆ ನಿನ್ನ ಹತ್ರ ಲಿಂಕ್ಡ್ಇನ್ ಅಲ್ಲಿ ಪ್ರೊಫೈಲ್ ಉಂಟಾ? ಇಲ್ಲ, ಇನ್ನೂ ಕ್ರಿಯೇಟ್ ಮಾಡಿಲ್ಲ. ಓಕೆ, ನಿಂಗೀಗ ಜಾಬ್ ಹೀಗೇನೆ ಸಿಗ್ತಿಲ್ಲದಿದ್ರೆ ಲಿಂಕ್ಡ್ಇನ್ ಅಲ್ಲಿ ಆರಾಮ್ಸೆ ಸಿಗ್ತದೆ, ನಿಂಗೆ ಇರುವ ಸ್ಕಿಲ್ಸ್, CGPA ಅದಕ್ಕೆಲ್ಲ. ಓಕೆ, ಲಿಂಕ್ಡ್ಇನ್ ಪ್ರೊಫೈಲ್ ಉಂಟಾ ನಿಂದು? ಇಲ್ಲ, ಇನ್ನೂ ಕ್ರಿಯೇಟ್ ಮಾಡಿಲ್ಲ ಶಿವ. ಎಷ್ಟಾಗ್ತದೆ ಅಷ್ಟು ಬೇಗ ಮಾಡು, ಯಾಕಂದ್ರೆ ಲಿಂಕ್ಡ್ಇನ್ ಅಲ್ಲಿ ನಿಂಗೆ ಬೇಗ ಸಿಗ್ತದೆ ಜಾಬ್. ನಂಗೆ ಅವರೇ DM ಮಾಡ್ತಾರೆ. ನಂದು ಈಗೇನೆ ನಾನು ಅಪ್ಡೇಟ್ ನಾನು ಟ್ರೈ ಸಹ ಮಾಡಲಿಲ್ಲ, ಬರ್ತಾ ಇರ್ತದೆ ಜಾಬ್ಸ್. ಹೆಲೋ ರೋಷನ್. ನಮ್ದಂದ್ರೆ ಜಾಬ್ ಇದು ಟ್ರೈನಿಂಗ್ ಸ್ಟಾರ್ಟ್ ಆಯ್ತು, ಅದಕ್ಕೆ ಸ್ವಲ್ಪ ಬ್ಯುಸಿ ಆದೆ. ಬಟ್ ಈಗ ಜಸ್ಟ್ ಥಿಂಕ್ ಮಾಡ್ತಿದ್ದೇನೆ, ನಿಮ್ಮ ಹತ್ರ ಮಾತಾಡಿ ನಿಮ್ಗೆ ಎಕ್ಸಾಕ್ಟ್ ಏನು ಕಲಿಸ್ಬೇಕಂತ ಕೇಳಿ ನಾನು ಟ್ರೈನಿಂಗ್ ಆಗಿ ಸ್ವಲ್ಪ ಫ್ರೀ ಟೈಮಲ್ಲಿ ಏನಾದರೂ ಹೇಳ್ಕೊಡುವ ಅಂತ ನಂಗೆ ಗೊತ್ತಿರೋದು. ನಾನು ಈಗೇನೆ ಒಂದು ಮ್ಯಾಪ್ ಸಹ ಮಾಡಿದೆ ಈ ಸತಿ. ನನ್ನ ಸ್ಕ್ರೀನ್ ವಿಸಿಬಲ್ ಉಂಟಲ್ಲ ರಾಘವೇಂದ್ರ? ಹಾ, ವಿಸಿಬಲ್ ಉಂಟು. ನಿಲ್ಲಿದೆ, ಎಷ್ಟು ಕಾಣ್ತಾ ಉಂಟು? ಉಲ್ಟಾ ಕಾಣ್ತಾ ಉಂಟಾ? ಓಕೆ, ಉಲ್ಟಾ ಕಾಣ್ತಾ ಉಂಟು. ನಾನು ಶೇರ್ ಮಾಡ್ತೇನೆ ಮತ್ತೆ. ಓಕೆ, ಸೊ ಏನ್ ಗೊತ್ತಾ, ಈಗ ಎಲ್ರಿಗೆ ಫಸ್ಟ್ ಒಂದು ಜಾಬ್ ಬೇಕಲ್ಲ. ಎಲ್ರಿಗೆ ಒಂದು ಸ್ಪೆಸಿಫಿಕ್ ಅಂತ ಇರಲ್ಲ, ಪ್ರಾಡಕ್ಟ್ ಕಂಪನಿನೇ ಬೇಕು ಅಥವಾ ಸರ್ವಿಸ್ ಕಂಪನಿನೇ ಬೇಕು ಅಂತ. ಯಾವ್ದು ಸಿಕ್ಕದ ಆಗ್ತದೆ ಆ ರೀತಿ ಇರ್ತಾರೆ. ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ, ಪ್ರಾಡಕ್ಟ್ ಮತ್ತೆ ಸರ್ವಿಸ್ಗೆ ಒಂದು ಮಿಕ್ಸ್ ಆಗಿ ಒಂದು ಇವತ್ತೊಂದು ರೋಡ್ ಮ್ಯಾಪ್ ಟೈಪ್ ಮಾಡಿದೆ. ಈಗ ನಾನು ರ್ಯಾಂಡಮ್ಲಿ ಮಾಡುವಂತ ಇದ್ದೆ, ಬಟ್ ಹಾಗೆ ಮಾಡಿದ್ರೆ ಯಾರಿಗೂ ಯೂಸ್ ಆಗಲ್ಲ. AWS certification, Amazon Web Service. AWS ಡೈರೆಕ್ಟ್ ನಂಗೆ ಆಕ್ಚುಲಿ ಅದ್ರದಷ್ಟು ಡೆಪ್ತ್ ಗೊತ್ತಿಲ್ಲ. ಬಟ್ ನನ್ನ ಒಬ್ಬ ಫ್ರೆಂಡ್ ಇದ್ದಾನೆ, ರೋಹನ್ ಅಂತ, ಅವ ಮಾಡಿದ್ದಾನೆ AWS. ಅವನ ಹತ್ರ ಕೇಳಿ ಅದ್ರದ್ದು ನೋಡ್ತೇನೆ ಏನಂತ. ಸೊ ಶಿವ, ನಂಗೆ ಡೌಟ್ ಏನಂದ್ರೆ, ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಮತ್ತೆ ಇವೆಲ್ಲ IoT ಕಲ್ತ್ರೆ ಜಾಬ್ ಸಿಗುತ್ತೆ ಸ್ಟಾರ್ಟಿಂಗ್? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ವಲ್ಪ ಕಲ್ತವ ಒಬ್ಬ ಇದ್ದಾನೆ ಇಲ್ಲಿ ಕಾಲಲ್ಲಿ. ಹೆಲೋ ರಕ್ಷಣ್. ಹಲೋ. ಇವ ನನ್ನ ಕ್ಲಾಸ್ಮೇಟ್ ರಕ್ಷಣ್ ಅಂತ. ಇವನ್ ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ಸ್ವಲ್ಪ ಮಾಡಿ ಅದರ ಪ್ರಾಜೆಕ್ಟ್ ಸಹ ಮಾಡಿದ್ದಾನೆ.
ರಕ್ಷಣ್, ನೀನ್ ಇದ್ರ ಬಗ್ಗೆ ಸ್ವಲ್ಪ ಹೇಳ್ತೀಯಾ ಅವನ್ಗೆ? ಓಕೆ ಬ್ರೋ. ಅದ್ ಕ್ವಶನ್ ಯಾರು ಕೇಳಿದ್ದು? ರಾಘವೇಂದ್ರ. ರಾಘವೇಂದ್ರ. ಓಕೆ, ಹಾಯ್ ಬ್ರೋ. ಅಂದ್ರೆ ಏನ್ ಗೊತ್ತಾ, ಯೂಶುವಲಿ ಫ್ರೆಶರ್ಸ್ಗೆ ನೋಡು, ನಾನು ಆಕ್ಚುಲಿ 4th ಸೆಮ್ ಇಂದ ಸ್ಟಾರ್ಟ್ ಮಾಡಿದ್ದು ಡೇಟಾ ಸೈನ್ಸ್ ಮೆಷಿನ್ ಲರ್ನಿಂಗ್ ಮಾಡೋದಕ್ಕೆ. ಇವಾಗ ನಾನು ಪ್ಲೇಸ್ ಆಗಿದ್ದೀನಿ, ಬಟ್ ನಂಗೆ ಸಿಕ್ಕಿರೋ ರೋಲ್ RPI ಡೆವಲಪರ್. ಆಕ್ಚುಲಿ ನಾನು ಡೇಟಾ ಸೈನ್ಸ್ ಮೆಷಿನ್ ಲರ್ನಿಂಗ್ ಫೀಲ್ಡ್ಗೆ ಹೋಗ್ಬೇಕು ಅಂತ ಇದ್ದೆ. ಬಟ್ ಏನಾಗುತ್ತೆ ಗೊತ್ತಾ, ಯೂಶುವಲಿ ಡೇಟಾ ಸೈನ್ಸ್ ಮೆಷಿನ್ ಲರ್ನಿಂಗ್ ಇದು ತುಂಬಾ ಡೀಪ್. ಸೊ ಯೂಶುವಲಿ ಫ್ರೆಶರ್ಸ್ ಹೈರ್ ಮಾಡಲ್ಲ ಈ ಟೆಕ್ನಾಲಜಿ ರಿಲೇಟೆಡ್ಗೆ. ನಾನು ನಿಯರ್ಲಿ 1.5 to 2 years ಇದ್ರದ್ದೇ ಮೇಜರ್ ಪ್ರಾಜೆಕ್ಟ್ ಇವಾಗ ಅದನ್ನೇ ಮಾಡ್ತಾ ಇರೋದು. ನಾನು ಶಿವತ್ ಮಜೆಲ್ಲ ಸೇಮ್ ಟೀಮ್. ಸೊ ಮೈನರ್ ಪ್ರಾಜೆಕ್ಟ್ಸ್ 2-3 ಮಾಡಿದ್ದೆ. ಬಟ್ ಸ್ಟಿಲ್ ಹೇಳ್ಬೇಕಾ, ಅಷ್ಟು ಅಂತ ಹೇಳ್ಬಿಟ್ಟು ಹೈರ್ ಮಾಡ್ಬೇಕಾದ್ರೆ ಯೂಶುವಲಿ ನಂಗೆ ಗೊತ್ತಿರೋದ್ ಪ್ರಕಾರ ಜಾವಾ ಡೆವಲಪರ್ಸ್ ಮತ್ತೆ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್ಸ್ ಮಾತ್ರ ತಗೊಳ್ಳೋದು. ಮತ್ತೆ QA ರೋಲ್ಗೆ ಏನಾದ್ರು ಇದ್ರೆ ತಗೊಳ್ತಾರೆ. ಯೂಶುವಲಿ ಡೇಟಾ ಸೈನ್ಸ್ ಮೆಷಿನ್ ಲರ್ನಿಂಗ್ ಅಂತ ಹೇಳ್ಬಿಟ್ಟು ಫ್ರೆಶರ್ಸ್ ಹೈರ್ ಮಾಡಲ್ಲ. ನಿಂಗೆ ಏನಾದ್ರು ರಿಲೇಟೆಡ್ ಜಾಬ್ಸ್ ಬೇಕು ಅಂದ್ರೆ ನೀನ್ MS ಮಾಡ್ಲೇಬೇಕು. ಫ್ರೆಶರ್ಸ್ ಈಗ ಸದ್ಯಕ್ಕೆ ಯಾರು ಹೈರ್ ಮಾಡಲ್ಲ ಬ್ರೋ. ಯಾವ್ದೇ ಇದಾಗ್ಲಿ, ಮೆಷಿನ್ ಲರ್ನಿಂಗ್ ಆಗಿರ್ಲಿ, IoT ಆಗ್ಲಿ, ಕ್ಲೌಡ್ ಕಂಪ್ಯೂಟಿಂಗ್ ಆಗ್ಲಿ, ಫ್ರೆಶರ್ಸ್ ಜಾಬ್ ತುಂಬಾ ಕಷ್ಟ ಸಿಗೋದು. ಅವ್ರ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಓಕೆ ಬ್ರೋ, ಥ್ಯಾಂಕ್ ಯು. ಸೊ ಈಗ ಬೇರೆ ಏನಾದ್ರು ಡೌಟ್ ಉಂಟಾ ರಾಘವೇಂದ್ರ ನಿಮ್ಗೆ? ಬೇರೆ ಏನಾದ್ರು ಇನ್ನ ಥಿಂಕ್ ಮಾಡ್ತೀನಿ. ಓಕೆ, ಫಸ್ಟ್ ನೀವು ನಿಮ್ದು ಡೌಟ್ ಕೇಳಿ, ಮತ್ತೆ ನಾನು ನಂದೊಂದು ಈಗೇನೆ ಪ್ಲಾನ್ ಹೇಳ್ತೇನೆ. ನಾನು ಸ್ವಲ್ಪ ರಿಸರ್ಚ್ ಮಾಡಿ ಮಾಡಿದ್ದೇನೆ ಏನೆಲ್ಲ ಈಗ ಮಾಡುದಂತ. ಅದ್ ನಾನು ಲಾಸ್ಟಿಗೆ ಹೇಳ್ತೇನೆ. ಫಸ್ಟ್ ನಿಮ್ದೆಲ್ಲ ಡೌಟ್, ನಾನೇನು ಎಕ್ಸ್ಪರ್ಟ್ ಅಂತ ಅಲ್ಲ, ನಿಮ್ಮದು ಕ್ವಶನ್ಸ್ ಇಂದ ನಂಗೂ ಸಹ ಸ್ವಲ್ಪ ಯೂಸ್ ಆಗ್ತದೆ. ಬಟ್ ನಂಗೆ ಗೊತ್ತಿದ್ದಷ್ಟು ಹೇಳ್ತೇನೆ. ಮತ್ತೆ ನಂಗೆ ಗೊತ್ತಿಲ್ಲ ಇರೋದು ನನ್ನ ಫ್ರೆಂಡ್ಸಿಗೆ ಯಾರಾದ್ರು ಗೊತ್ತಿದ್ರೆ ಅವರ ಹತ್ರ ನಿಮ್ಗೆ ಹೇಳಿಸ್ತೇನೆ. ಓಕೆ. ಹೆಲೋ ಸ್ವಾತಿ. ಹಲೋ, ಹಾಯ್. ಹಾಯ್, ನಿಂಗೆ ಏನಾದ್ರು ಡೌಟ್ ಉಂಟಾ ಸ್ವಾತಿ? ಸೊ ನಂಗೆ ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂತಾನೆ ಇಂಟರ್ವ್ಯೂಸ್ಗೆಲ್ಲ. ಇವಾಗ ಜಾವಾ ಕಲಿತಿದ್ದೀನಿ ನಾನು ಬೇಸಿಕ್ಕು. ಸೊ ನನ್ನ ಹತ್ರ ಕಮ್ಮಿ ಟೈಮ್ ಅಲ್ಲ, ನಾನು ಇವಾಗ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಹೆಂಗ್ ಪ್ರಿಪೇರ್ ಆಗಲಿ ಅನ್ನೋದು ನನಗೆ ಡೌಟ್. ಓಕೆ, ಜಾವಾ ಥ್ರೂ ಅಲ್ಲ ನಾನು. ರಕ್ಷಣ್, ನಮ್ಮ ಫ್ರೆಂಡ್ಸ್ ಅಲ್ಲಿ ಜಾವಾ ರೋಡ್ ಮ್ಯಾಪ್ ಮಾಡೋರು ಯಾರಾದ್ರೂ ಇದ್ದಾರಾ, ಜಾವಾ ಥ್ರೂ ಹೋಗುವವರು? ಬ್ರೋ ಆಕ್ಚುಲಿ ಹೆಂಗ್ ಗೊತ್ತಾ, ಇವಾಗ ಫಸ್ಟ್ ಆಫ್ ಆಲ್ ಜಾವಾ, ಪೈಥಾನ್, ಇಲ್ಲಾಂದ್ರೆ ನಿಮ್ದು ಬೇರೆ ಲ್ಯಾಂಗ್ವೇಜಸ್ ಯಾವುದು, C ಪ್ರೋಗ್ರಾಮಿಂಗ್ ಯಾವುದೇ ಇದ್ರು ಫಸ್ಟ್ ನಿಮ್ಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಏನ್ ಗೊತ್ತಿರಬೇಕು ಅಂದ್ರೆ ಇವಾಗ ಜಾವಾ ಅಂತ ಹೇಳಿದ್ರೆ ನಿಮ್ಗೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್, ಅದನ್ನ ನೀವು ಹೆಂಗ್ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕು. ಮೇನ್ ಥಿಂಗ್, ಇವಾಗ ನೀವು ಜಾವಾ ಸ್ಟಾರ್ಟ್ ಮಾಡಿದಾರಲ್ಲ, ಆಕ್ಚುಲಿ ಫ್ರೆಶರ್ಸ್ ಹೈರ್ ಮಾಡ್ಬೇಕಾದ್ರೆ ಯೂಶುವಲಿ ಜಾವಾ ಡೆವಲಪರ್ಸ್, ಇಲ್ಲಾಂದ್ರೆ PHP SQL ಡೆವಲಪರ್ಸ್, ಬ್ಯಾಕ್ ಅಂಡ್ ಫ್ರಂಟ್ ಎಂಡ್ ಅದೇ ನೋಡ್ತಾರೆ. ಸೊ ಇವಾಗ ನೀವು ಜಾವಾ ಸ್ಟಾರ್ಟ್ ಮಾಡಿರೋದ್ರಿಂದ ನೀವು ಫಸ್ಟ್ ಜಾವಾ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಅಂದ್ರೆ ಹೇಗೆ ವರ್ಕ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಜಾವಾ ಇಟ್ಸ್ ಆಲ್ ಅಬೌಟ್ ಕ್ಲಾಸಸ್ ಮತ್ತೆ ಆಬ್ಜೆಕ್ಟ್ಸ್, ನೀವು ಹೆಂಗ್ ಯೂಸ್ ಮಾಡ್ತೀರಾ ಅಂತ ಅದು ಕರೆಕ್ಟ್ ಗೊತ್ತಿರಬೇಕು. ಮತ್ತೆ C++ ಗೊತ್ತಿದ್ರೆ ಇನ್ನೂ ಯೂಸ್ ಆಗುತ್ತೆ, ಯಾಕಂದ್ರೆ C++ ಅಪ್ರೋಚ್ ಥ್ರೂನೇ ಹೋಗ್ತೀರಾ, ಯಾಕಂದ್ರೆ ನೀವು ಕ್ಲಾಸಸ್ ಮತ್ತೆ ಆಬ್ಜೆಕ್ಟ್ ಕಂಪಲ್ಸರಿ ಯೂಸ್ ಮಾಡಲೇಬೇಕು ಜಾವಾದಲ್ಲಿ. ಮತ್ತೆ ಆದಷ್ಟು ನೀವು ಗೀಕ್ಸ್ ಫಾರ್ ಗೀಕ್ಸ್ ಅಂತ ಒಂದು ಪ್ಲಾಟ್ಫಾರ್ಮ್ ಇದೆ ಅಲ್ಲ, ಗೀಕ್ಸ್ ಫಾರ್ ಗೀಕ್ಸ್ ಮತ್ತೆ W3 ಸ್ಕೂಲ್ಸ್ ಅಲ್ಲಿ ನೀವು ಇದೇನಿದು ಕಾನ್ಸೆಪ್ಟ್ಸ್ನೆಲ್ಲ ಕಲ್ತ್ಕೊಳ್ಳಿ. ಅಂದ್ರೆ ಅದರಲ್ಲಿ ನಿಮ್ಗೆ ವಿತ್ ಎಕ್ಸಾಂಪಲ್ಸ್ ನೀವು ಕಲಿಬಹುದು. ಮತ್ತೆ ಕೋಡ್ ವಿತ್ ಆರ್ಯ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅವ್ನು ಯೂಟ್ಯೂಬ್ ಚಾನಲ್ ರೆಫರ್ ಮಾಡಿ. ಮತ್ತೆ ಫೈನಲಿ ನೀವು ಹಂಗು ನಿಮ್ಗೆ ಸ್ವಲ್ಪ ಪ್ರಾಬ್ಲಮ್ಸ್ ಸಾಲ್ವಿಂಗ್ ಸ್ಕಿಲ್ಸ್ ಗೇನ್ ಮಾಡ್ಬೇಕು ಅಂದ್ರೆ ಹ್ಯಾಕರ್ ರ್ಯಾಂಕ್ ಅಂತ ಹೇಳ್ಬಿಟ್ಟು ಒಂದು ಪ್ಲಾಟ್ಫಾರ್ಮ್ ಇದೆ. ಹ್ಯಾಕರ್ ರ್ಯಾಂಕ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ನೀವು ಅಲ್ಲಿ ಕ್ವಶನ್ಸ್ ಬರುತ್ತೆ, ಅದನ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತೆ ಎಕ್ಸಾಕ್ಟ್ ಆಗಿ ನಿಮ್ಗೆ ಫೈನಲಿ ನಿಮ್ಗೆ ಒಂದ್ ಕಂಪ್ನಿ ಪ್ಲೇಸ್ ಆಗ್ಬೇಕು ಅಂತ ಹೇಳಿದ್ರೆ, ಇವಾಗ ಒಂದ್ ಕಂಪ್ನಿ ಬರುತ್ತೆ ಅಂತ ನಿಮ್ಗೆ 1 week ಮುಂಚೆನೆ ಗೊತ್ತಾಗುತ್ತೆ, ಹೌದಲ್ಲ? ಈ ವಿಷಯದಲ್ಲಿ ಅದು ಜಾವಾ ಆಗಿರ್ಬೋದು, ಅದೆಲ್ಲ ನಿಮ್ಗೆ ಸ್ವಲ್ಪ ಇಂಟರ್ಮೀಡಿಯೇಟ್ ನಾಲೆಜ್ ಬೇಕೇ ಬೇಕು. ಅಟ್ಲೀಸ್ಟ್ ನಿಮ್ಗೆ 4th ಸೆಮ್ ಅಲ್ಲಿ ಇರುತ್ತಲ್ಲ, ಟೈಮ್ ಕಾಂಪ್ಲೆಕ್ಸಿಟಿ, ಸ್ಪೇಸ್ ಕಾಂಪ್ಲೆಕ್ಸಿಟಿ, ಅದೆಲ್ಲ ಆ ಕಾನ್ಸೆಪ್ಟ್ಸ್ ಎಲ್ಲ ಕರೆಕ್ಟ್ ಗೊತ್ತಿರಬೇಕು. ಮತ್ತೆ ಆಪರೇಟಿಂಗ್ ಸಿಸ್ಟಮ್ಸ್ ಕೆಲವೊಂದು ಕ್ವಶನ್ಸ್ ಗೊತ್ತಿರಬೇಕು. ಮತ್ತೆ CNS ಅದೆಲ್ಲ ಗೊತ್ತಿರಬೇಕು ಇಂಟರ್ವ್ಯೂಗೆ, ಅಷ್ಟೆಲ್ಲ ಗೊತ್ತಿರ್ಬೇಕು. ಮತ್ತೆ ಪ್ರೋಗ್ರಾಮಿಂಗ್ ರಿಲೇಟೆಡ್ ಅಂದ್ರೆ ನಿಮ್ಗೆ ಜಾವಾ ಇಲ್ಲಾಂದ್ರೆ C ಕರೆಕ್ಟ್ ಗೊತ್ತಿರಬೇಕು. ಜಾವಾ ಅಂದ್ರೆ ಆಬ್ಜೆಕ್ಟ್ ಓರಿಯೆಂಟೆಡ್ ವೈಸ್ ಹೋಗುತ್ತೆ, C ಅಂದ್ರೆ ಸ್ಟ್ರಕ್ಚರ್ ಓರಿಯೆಂಟೆಡ್ ವೈಸ್ ಹೋಗುತ್ತೆ. C ನಿಮ್ಗೆ ಲಾಜಿಕ್ ಅರ್ಥ ಮಾಡಿಸುತ್ತೆ,
ಬಟ್ ನಿಮ್ಗೆ ವರ್ಕಿಂಗ್ ಅಂತ ಹೇಳಿದಾಗ ಅವ್ರಿಗೆ ಕೆಲವೊಂದು ಕಂಪನೀಸ್ ಜಾವಾ ಕೇಳ್ತಾರೆ. ಸೊ ನೀವು ಜಾವಾ ಆದಷ್ಟು ಇಂಟರ್ಮೀಡಿಯೇಟ್ ನಾಲೆಜ್ ಇದ್ರೆ ಒಳ್ಳೇದು ನಿಮಗೆ. ಸೊ ಅದೇ W3 ಸ್ಕೂಲ್ಸ್ ಆಗಿರ್ಬೋದು, ಗೀಕ್ಸ್ ಫಾರ್ ಗೀಕ್ಸ್, ಆ ಪ್ಲಾಟ್ಫಾರ್ಮಲ್ಲಿ ನೀವು ವರ್ಕ್ ಮಾಡಿ, ಮತ್ತು ಹ್ಯಾಕರ್ ರ್ಯಾಂಕ್ ಅದರಲ್ಲಿ ವರ್ಕ್ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ನಿಮ್ಮದು ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಜಾಸ್ತಿ ಆಗುತ್ತೆ. ಸೊ ದಟ್ಸ್ ವಾಟ್ ಐ ಸಜೆಸ್ಟ್. ಮತ್ತೆ ಫೈನಲಿ ರಕ್ಷಣ, ಐ ಥಿಂಕ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಷ್ಟು ಮ್ಯಾಟರ್ ಆಗಲ್ಲ, ಲಾಜಿಕ್ ಎಲ್ಲ ಮ್ಯಾಟರ್ ಆಗೋದು. ಅದು ಯಾವ ಲ್ಯಾಂಗ್ವೇಜ್ ಅಲ್ಲಿ ಸಹ ನಾವು ನಮ್ಮ ಹೋಲ್ಡ್ ಇರುವ ಲ್ಯಾಂಗ್ವೇಜ್ ಅನ್ನು ಇಟ್ಕೊಂಡು ಮಾಡ್ಬೇಕಲ್ಲ. ಅಟ್ಲೀಸ್ಟ್ ಅಂದ್ರೆ ಯು ಮಸ್ಟ್ ಬಿ ಕೇಪಬಲ್ ಆಫ್ ಎಕ್ಸ್ಪ್ಲೇನಿಂಗ್ ಟೈಮ್ ಅಂಡ್ ಸ್ಪೇಸ್ ಕಾಂಪ್ಲೆಕ್ಸಿಟೀಸ್. ಇವಾಗ ಟೈಮ್ ಕಾಂಪ್ಲೆಕ್ಸಿಟಿ ವರ್ಕ್ ಆಗೋದು ಹೆಂಗೆ, ನೀವು ಜಾಸ್ತಿ ಲೂಪ್ಸ್ ಯೂಸ್ ಮಾಡಬಾರ್ದು, ಫಾರ್ ಲೂಪ್ಸ್ ಆಗಿರ್ಬೋದು, ವೈಲ್ ಲೂಪ್ಸ್ ಆಗಿರ್ಬೋದು, ಯಾಕಂದ್ರೆ ಟೈಮ್ ಕಾಂಪ್ಲೆಕ್ಸಿಟಿ n² ಅಲ್ಲಿ ಹೋಗುತ್ತೆ. ಸೊ ಅದು ಅವ್ರಿಗೆ ಅದೆಲ್ಲ ಬೇಕಾಗುತ್ತೆ. ಯಾಕಂದ್ರೆ ನೀವು ಫೈನಲಿ ಒಂದು ಕೋಡ್ ಬರೆಯೋದು ಇಂಪಾರ್ಟೆಂಟ್ ಅಲ್ಲ, ಆ ಕೋಡ್ ಎಷ್ಟು ಎಫೆಕ್ಟಿವ್ ಆಗಿದೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕಂಪ್ನಿ, ನಮ್ಮ ಕಾಲೇಜಿಗೆ ಒಂದು 8LP ಡ್ಯಾಶ್ಡಿನ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ನಿ ಬಂದಿತ್ತು. See, finally what they wanted is they don't want you to write a code, they want you to write an effective code which ensures that ಎಲ್ಲ ನಿಮ್ದು ಅದು ಟೈಮ್ ಕಾಂಪ್ಲೆಕ್ಸಿಟಿ ಆಗಿರ್ಬೋದು, ಸ್ಪೇಸ್ ಕಾಂಪ್ಲೆಕ್ಸಿಟಿ ಆಗಿರ್ಬೋದು, ಅದೆಲ್ಲ ಎಫೆಕ್ಟಿವ್ ಆಗಿದೆ, ಅಂದ್ರೆ ಕರೆಕ್ಟ್ ಆಗಿದೆ. ಗೊತ್ತಾಯ್ತಾ? ಅಂದ್ರೆ ಆ ಟೈಮ್ ಆಗಿರ್ಬೋದು, ಸ್ಪೇಸ್ ಆಗಿರ್ಬೋದು, ನಮಗೆ ಅದು ಸ್ಟಾರ್ಟಿಂಗ್ ಅನ್ಸ್ದಾಗ, ನಮ್ಗೆ ಈಗ ನಾರ್ಮಲ್ ಕೋಡ್ ಬರ್ದಾಗ ನಾವು ಯಾವುದೇ ಒಂದು ಪ್ರಾಬ್ಲಮ್ ಆಗಿರ್ಬೋದು, there are many methods to approach ಅದಕ್ಕೆ ಸೊಲ್ಯೂಷನ್ ಸಿಕ್ಕಿದಾಗ. ಬಟ್ ಫೈನಲಿ they want you to solve very effectively. ಒಂದು ಎಫೆಕ್ಟಿವ್ ಸೊಲ್ಯೂಷನ್ ಅಂತ ಇರುತ್ತಲ್ಲ, ಅದು ಬೇಕು ಅವ್ರಿಗೆ ಸಾಲ್ವ್ ಮಾಡೋದಕ್ಕೆ. ಸೊ ನಿಮ್ಗೆ ಅದು ಎಲ್ಲ ಗೊತ್ತಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಬಿಕಾಸ್ ಫೈನಲಿ ಅದೇ ಅಂದ್ರೆ ಆ ರಿಲೇಟೆಡ್ ಬರ್ತಾರೆ ನಿಮ್ಗೆ ಐ ಪ್ಯಾಕೇಜಸ್ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಇಲ್ಲಾಂದ್ರೆ ನಿಮ್ಗೆ ಅಟ್ಲೀಸ್ಟ್ ಇಂಟರ್ಮೀಡಿಯೇಟ್ ನಾಲೆಜ್ ಬೇಕೇ ಬೇಕು. ಡೇಟಾ ಸ್ಟ್ರಕ್ಚರ್ಸ್, ಎಸ್ಪೆಷಲಿ ಡೇಟಾ ಸ್ಟ್ರಕ್ಚರ್ಸ್ ಕರೆಕ್ಟ್ ಗೊತ್ತಿರಬೇಕು ನಿಮಗೆ. ದಟ್ಸ್ ವಾಟ್ ಐ ಸಜೆಸ್ಟ್. ಐ ಥಿಂಕ್ ಸ್ವಾತಿ that clears your doubt. Yeah, thank you Rakshan. ವೆಲ್ಕಮ್ ಸ್ವಾತಿ. ಜಾಸ್ತಿ ಜನ ಜಾಯಿನ್ ಆಗಲಿಲ್ಲ, ಮೋಸ್ಟ್ಲಿ ಅವರ ರೆಕಾರ್ಡಿಂಗಿಗೆ ಕಾಯ್ತಾರೆ. ನನಗೆ ನಂದು ಒಂದು ನಾನೇನು ರೋಡ್ ಮ್ಯಾಪ್ ಮಾಡಿದ್ದೇನೆ ಅದೊಮ್ಮೆ ತೋರಿಸ್ತೇನೆ. ಓಕೆ, ನನಗೆ ಹೇಗೆ ಶೇರ್ ಮಾಡೋದು? ಓಕೆ, ನನ್ನ ವಾಯ್ಸ್ ಆಡಿಬಲ್ ಉಂಟಲ್ಲ? ಎಸ್. ಓಕೆ, ಸ್ಕ್ರೀನ್ ಶೇರ್. ಓಕೆ, ನಾನು ಕೆಲಸ ಮಾಡ್ತೇನೆ, ನಾನು PC ಯಲ್ಲಿ ಇಟ್ಕೊಂಡು ಒಮ್ಮೆ ಸ್ಕ್ರೀನ್ ಶೇರ್ ಮಾಡ್ತೇನೆ. ನಾನು ಮಾಡಿದ್ದು ರೋಡ್ ಮ್ಯಾಪನ್ನು. So, can you tell me about your interview experience? ಓಕೆ, ಅದು ಸಹ ಹೇಳಲಿಕ್ಕಿದ್ದಾಗ. ಓಕೆ, ರಕ್ಷಣಿತ್ ಸಹ ಶೇರ್ ಮಾಡಿಸ್ಬೇಕಿತ್ತು, ಅವ ಹೋದವ ಅಂತ ಮೀಟಿಂಗ್ ಬಿಟ್ಟು. ಅದು ಹಂಗೇನಾದ್ರು ಕೆಲಸ ಇರಬೇಕು. ಸೊ ನಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್, ನಾನು ಸ್ವಲ್ಪ ಲೇಟ್ ಸ್ಟಾರ್ಟ್ ಮಾಡಿದೆ ಆಯಿತಾ ನಾನು ಇಂಟರ್ವ್ಯೂ. ನಂದು ಒಮ್ಮೆ ನಾನು ಸ್ಕ್ರೀನ್ ಶೇರ್ ಮಾಡ್ತಿದ್ದೆ. ಸ್ಕ್ರೀನ್ ಕಾಣ್ತಾ ಉಂಟಾ? ಪ್ರೆಸೆಂಟಿಂಗ್ ಅಂತ ಬರ್ತಿದೆ. ಓಕೆ, ಈಗ ಕಾಣ್ತಾ ಉಂಟಾ? ನಾನು ಆಕ್ಚುಲಿ ಫುಲ್ ಸ್ಕ್ರೀನ್ ಇಟ್ಟಿದ್ದೇನೆ. ಈಗ ಬಂತು. ಓಕೆ, ಕ್ಲಿಯರ್ ಉಂಟಲ್ಲ? ಎಲ್ಲ ಓದ್ಲಿಕ್ಕೆ ಆಗ್ತದಲ್ಲ? HTML CSS ಅದೆಲ್ಲ? ಆಗ್ತದೆ.
ಓಕೆ, ನಾನು ಫಸ್ಟ್ ನಾನು ನಂದು ಸ್ಕ್ರೀನ್ ಶೇರ್ ಮಾಡುವ ಮುಂಚೆ ನಾನು ನಂದೊಂದು ನೀನು ಕೇಳಿದ ಕ್ವಶನ್ ಒಂದು ಹೇಳ್ತೇನೆ. ಸೊ ನಂದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಹೇಗಿತ್ತಂದ್ರೆ, ಫಸ್ಟ್ ನಾನು ಇಂಟರ್ವ್ಯೂ ನಾನು ಸೇರಲೇ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ. ಅಂದ್ರೆ ನಾನು ಪ್ಲೇಸ್ಮೆಂಟ್ ಮಾಡಲ್ಲ ಅಂತ ಆ ಪ್ಲಾನ್ ಅಲ್ಲಿ ಇದ್ದೆ ಸ್ಟಾರ್ಟಿಂಗ್ ಅಲ್ಲಿ. ಮತ್ತೇನಾಯ್ತಂದ್ರೆ ನಂದು ಎಲ್ಲ ಫ್ರೆಂಡ್ಸ್ ಪ್ಲೇಸ್ ಆದ್ರು. ಇವನ್ ಆಗ ಒಬ್ಬ ಮಾತಾಡ್ದ ನೋಡಿ, ರಕ್ಷಣ್ ಅಂತ, ಅವ ನನ್ನ ಕ್ಲಾಸ್ಮೇಟ್, ಅವ ಸಹ ಪ್ಲೇಸ್ ಆದ, ಎಲ್ರು ಪ್ಲೇಸ್ ಆದ್ರು. ಸೊ ನಂದು ಹೇಗೆ ಆಯ್ತಂದ್ರೆ, ತುಂಬಾ ಕೆಲವು ಜನದ್ರಲ್ಲಿ ನಾನ್ ಸಹ ಪ್ಲೇಸ್ ಆಗಿರ್ಲಿಲ್ಲ. ಮತ್ತೇನಾಯ್ತಂದ್ರೆ, ನಾನು ಸ್ವಲ್ಪ ಫ್ರೀಲಾನ್ಸಿಂಗ್ ಎಲ್ಲ ಸ್ಟಾರ್ಟಿಂಗ್ ಇಂದ ಮಾಡ್ತಿದ್ದೆ, ತುಂಬಾ ಪ್ರಾಜೆಕ್ಟ್ಸ್ ಎಲ್ಲ. ಸೊ ನಾನು ಅದ್ರಲ್ಲೇ ಲೈಫ್ ಮಾಡೋದಂತ ಇದ್ದೆ. ಅದು ಮತ್ತೆ ಪಬ್ಲಿಕ್ ಸ್ಪೀಕಿಂಗ್ ಅಂತದೆಲ್ಲ ಬೇರೆ ಕರಿಯರ್ ಅಂತ. ನಂತರ ನಂಗೆ ಇದಕ್ಕೆ ಸಹ ಒಂದು ಶಾರ್ಟ್ ಕೊಡುವ ಅಂತ ಆಯ್ತು. ಯಾಕಂದ್ರೆ ಕಾಲೇಜ್ ಟೈಮಲ್ಲಿ ಆಗುವ ಪ್ಲೇಸ್ಮೆಂಟ್ ನಿಮ್ಗೆ ಮತ್ತೆ ಮಾಡ್ಬೇಕಾದ್ರೆ ತುಂಬಾ ಟಫ್. ಸೊ ನಾನು ಇದು ಸಹ ಯಾಕೆ ಟ್ರೈ ಮಾಡಬಾರ್ದಂತ ಹೀಗೇನೆ ಒಮ್ಮೆ ಪ್ಲೇಸ್ಮೆಂಟಿಗೆ ರೀಜಾಯಿನ್ ಆದೆ. ಸೊ ರೀಜಾಯಿನ್ ಆದ್ಮೇಲೆ ನನ್ನ ಫ್ರೆಂಡ್ಸ್ ಆಲ್ರೆಡಿ ತುಂಬಾ ಜನ ಪ್ಲೇಸ್ ಆಗಿದ್ರಲ್ಲ, ಅವರು ಒಬ್ಬೊಬ್ರು ಒಂದೊಂದು ಅಡ್ವೈಸ್ ಕೊಟ್ರು. ನಂಗೆ ತುಂಬಾ ಕನ್ಫ್ಯೂಸ್ ಆಯ್ತು. ಕೆಲವು ಜನ ಆಪ್ಟಿ ಹೇಳಿದ್ರು, ಕೆಲವು ಜನ ಇದು ಓದು ಅದು ಓದು ಅಂತ ಎಲ್ಲ ಹೇಳಿದ್ರು. ನಂಗೆ ಅದೊಟ್ಟು ಕನ್ಫ್ಯೂಸ್ ಆಯ್ತು. ಮತ್ತೆ ಲಾಸ್ಟಿಗೆ ನಾನು ಎಂತ ಮಾಡಿದೆ ಅಂದ್ರೆ, ಒಂದೊಂದೇ ಕಂಪನಿ ಫೇಸ್ ಮಾಡ್ತಾ ಹೋದೆ. ನಂಗೆ ಇಂಗ್ಲಿಷ್ ಸ್ಪೀಕಿಂಗ್ ಪ್ರಾಬ್ಲಮೇ ಇರಲಿಲ್ಲ. ಯಾಕಂದ್ರೆ ಅದೇನಷ್ಟು ಕಷ್ಟ ಅದು ನೋಡಲ್ಲ ಅವರಷ್ಟು. ಅವರು ನಮ್ದು ಸ್ಕಿಲ್ಸ್ ನೋಡ್ತಾರೆ, ನಾವು ಆಪ್ಟಿಟ್ಯೂಡ್ ಸಾಲ್ವ್ ಮಾಡೋದು ನೋಡ್ತಾರೆ, ಮತ್ತೆ ನಾವು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡೋದು ಅದು ನೋಡ್ತಾರೆ. ಸೊ ನಾನೆಂತ ಮಾಡಿದೆ ಅಂದ್ರೆ, ಆಪ್ಟಿಟ್ಯೂಡ್ ಸ್ವಲ್ಪ ಬ್ರಷ್ ಅಪ್ ಆದೆ. ಕೆಲವು ಯೂಟ್ಯೂಬ್ ಚಾನಲ್ ಉಂಟು, ಕರಿಯರ್ ರೈಡ್ ಅಂತ, ಅಂಥದ್ದೆಲ್ಲ ಚಾನಲ್ ಇಂದ ಸ್ವಲ್ಪ ಆಪ್ಟಿಟ್ಯೂಡ್ ಸ್ವಲ್ಪ ಬ್ರಷ್ ಅಪ್ ಮಾಡಿದೆ. ಬಟ್ ಸ್ಟಿಲ್ ನಾನು ಆಪ್ಟಿಟ್ಯೂಡ್ ಗಟ್ಟಿ ಆಗ್ಲಿಲ್ಲ. ಮತ್ತೆ ಇಂಗ್ಲಿಷ್ ನಂಗೆ ಇಶ್ಯೂ ಇರಲಿಲ್ಲ. ಮತ್ತೆ ಸ್ವಲ್ಪ DBMS ಇರ್ಬೋದು ಅಥವಾ ಸ್ವಲ್ಪ ಅಂಥದ್ದೆಲ್ಲ ಮೇಲೆ ಸ್ವಲ್ಪ ಬ್ರಷ್ ಅಪ್ ಆದೆ. ಯಾವ್ದ್ರಲ್ಲೂ ಸಹ ಗಟ್ಟಿ ಅಂತ ಆಗ್ಲಿಲ್ಲ. ಮತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಇಂಟರ್ವ್ಯೂ ಫೇಸ್ ಮಾಡಿದೆ, MSG ಗ್ಲೋಬಲ್ ಮತ್ತೆ ಕೆಲವು ಬೇರೆ ಕಂಪನೀಸ್ ಆದೆ. ಅದು ಯಾವ್ದು ಸಹ ಆಗ್ಲಿಲ್ಲ ನಂಗೆ. ಲಾಸ್ಟ್ ರೌಂಡ್ ಅಲ್ಲೆಲ್ಲ ಹೋಯ್ತು. ಮತ್ತೆ ಲಾಸ್ಟ್ಗೆ ಕಾಗ್ನಿಟಿವ್ ಕ್ಲೌಡ್ ಅಂತ ಒಂದು ಕಂಪನಿ, ಅದ್ರಲ್ಲಿ ನಾನು ಈಗ ಇದ್ದೇನೆ ಪ್ರೆಸೆಂಟ್. ಸೊ ಕಾಗ್ನಿಟಿವ್ ಕ್ಲೌಡ್ ಇದು ಇಂಟರ್ವ್ಯೂ ಸ್ಟಾರ್ಟಿಂಗ್ ಹೇಗಿತ್ತಂದ್ರೆ, ಅವರಿಗೆ ವೆಬ್ ಬೇಸ್ಡ್ ಜನರು ಬೇಕಿದ್ರು. ನಮ್ ಕಾಲೇಜಿಂದ ಟೋಟಲ್ 6 ಜನ ಸಿಲೆಕ್ಟ್ ಆಗಿದ್ದಾರೆ, ಅದ್ರಲ್ಲಿ ನಾನ್ ಸಹ ಒಬ್ಬ. ಅವರು ಕೇಳಿದ ಕ್ವಶನ್ಸ್, ಅವರದ್ದು ಫೋಕಸ್ ಏನಿತ್ತು ಗೊತ್ತಾ, ನಮ್ ಸ್ಟ್ರೆಂತ್ ಅಲ್ಲಿ ನಾವು ಎಷ್ಟು ಒಳ್ಳೇದಿದ್ದೇವೆ ಅಂತ ನೋಡುದು. ಸೊ ನಂಗೆ ಕೇಳಿದ್ರು, ನಿನ್ ಸ್ಟ್ರೆಂತ್ ಏನು? ನಾನು ಅದಕ್ಕೆ ಹೇಳಿದೆ, ನಂದು ವೆಬ್ ಡೆವಲಪ್ಮೆಂಟ್ ಸ್ಟ್ರೆಂತ್. ನಾನು ವೆಬ್ ಇದು ಪ್ರಾಜೆಕ್ಟ್ ಮಾಡಿದ್ದೇನೆ ಪಾಸ್ಟ್ ಅಲ್ಲಿ, ಸ್ವಲ್ಪ ಫ್ರೀಲಾನ್ಸಿಂಗ್ ಫ್ರಂಟ್ ಎಂಡ್ ಸ್ವಲ್ಪ ಮಾಡಿದ್ದೇನೆ, ಬಟ್ ನಂಗೆ ಡೆಪ್ತ್ ಗೊತ್ತಿಲ್ಲ ಅಂತ ಎಲ್ಲ ಹೇಳಿದ್ರು. ಆಗ ಕಾಗ್ನಿಟಿವ್ ಕ್ಲೌಡ್ ಅವರು ಹೇಳಿದ್ರು, ನೀನ್ ಕಲೀಲಿಕ್ಕೆ ರೆಡಿ ಇದೆಯಾ ಅಂತ. ನಾನು ಕಲೀಲಿಕ್ಕೆ ಫುಲ್ ರೆಡಿ ಇದ್ದೇನೆ, ನಾನು 100% ಎಫರ್ಟ್ಸ್ ಹಾಕ್ತೇನೆ ಅಂತ ಎಲ್ಲ ಅವರಿಗೆ ಅಶ್ಯೂರೆನ್ಸ್ ಕೊಟ್ಟೆ. ಮತ್ತೆ ಅವ್ರು ಸ್ವಲ್ಪ ಸ್ಟಾರ್ಟಿಂಗ್ ಸ್ವಲ್ಪ ಬೇಸಿಕ್ ಪ್ರೋಗ್ರಾಮ್ ಎಲ್ಲ ಹೇಳಿದ್ರು, ಸಾರ್ಟಿಂಗ್ ಇರ್ಬೋದು. ಎಕ್ಸಾಕ್ಟ್ ಏನೆಲ್ಲ ಕ್ವಶನ್ ಕೇಳಿದ್ರೆ ಅಂತ ನಂಗೆ ಈಗ ನೆನಪಿಲ್ಲ, ಬಟ್ ನೋಟ್ ಮಾಡಿದ್ದೇನೆ ನಾನು. ಅದು ಇನ್ನೊಮ್ಮೆ ಹೇಳ್ತೇನೆ. ಬಟ್ ಅಷ್ಟು ಟಫ್ ಅಂತ ಸಹ ಕೇಳಲಿಲ್ಲ, ಮಾಡ್ರೇಟ್ ಕ್ವಶನ್ಸ್ ಕೇಳಿದ್ರು ಒಂದದ್ದು. ಮತ್ತೆ ಸಾರ್ಟಿಂಗ್, ಮತ್ತೆ ಇದು ಕೇಳಿದ್ರ ಅಂತ, ಯಾವುದು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅಲ್ಲಿ ವಾಟರ್ ಫಾಲ್ ಮಾಡೆಲ್, ಮತ್ತೆ ಅಜೈಲ್ ಮಾಡೆಲ್, ಮತ್ತೆ ಸ್ವಲ್ಪ API ಅದು ವೆಬ್ಗೆ ರಿಲೇಟ್ ಆಗ್ತದೆ. ಮತ್ತೆ ಅವರು ಇವನ್ ಇಂಥ ಎಲ್ಲ ಕ್ವಶನ್ ಕೇಳಿದ್ರು. ಈಗ ಕೆಲವು ವೆಬ್ಸೈಟ್ ಅಲ್ಲಿ ಎಲ್ಲ OTP ಕಳಿಸ್ತಾರಲ್ಲ ನಿಮ್ಮ ಮೊಬೈಲಿಗೆ, ಅದು ಹೇಗೆ ಆಗೋದು ನಿಂಗೆ ಗೊತ್ತುಂಟಾ ಬ್ಯಾಕ್ ಎಂಡ್ ಅಲ್ಲಿ ಅಂತ ಎಲ್ಲ ಹೇಳಿದ್ರು. ನಾನು ಗೊತ್ತಿಲ್ಲ ಅಂತ ಹೇಳಿದೆ, ಬಟ್ ಹೇಳಿದೆ ನಾನು ಟ್ರೈ ಮಾಡ್ತೀನಿ ಅಂತ. ಮತ್ತೆ ನಂದೇನೋ ಅಂಡರ್ಸ್ಟ್ಯಾಂಡಿಂಗ್ ಹೇಳಿದೆ, ಅದು ಅವ್ರಿಗೆ ಖುಷಿ ಆಯ್ತು ನಾನು ಟ್ರೈ ಮಾಡುದು. ಸೊ ಫೈನಲಿ ಸಹ ನಾನು ಏನ್ ಗೊತ್ತಾ, ಇಷ್ಟೆಲ್ಲ ಇಂಟರ್ವ್ಯೂ ಆದ್ಮೇಲೆ ಲಾಸ್ಟಿಗೆ ನಾನು ಅವ್ರಿಗೆ ಕ್ವಶನ್ಸ್ ಕೇಳಿದೆ. ಅವ್ರಿಗೆ ಅದು ಸಹ ಖುಷಿ ಆಯ್ತು. ನೀವು ಎಂಡ್ ಅಲ್ಲಿ ಕ್ವಶನ್ಸ್ ಸಹ ಕೇಳ್ಬೇಕು. ನೀವು ಅವ್ರು ಕೇಳ್ತಾರಲ್ಲ ಲಾಸ್ಟ್ ಅಲ್ಲಿ, ಡೂ ಯು ಹ್ಯಾವ್ ಎನಿ ಕ್ವಶನ್ಸ್ ಅಂತ, ಆಗ ಐ ಡೋಂಟ್ ಹ್ಯಾವ್ ಎನಿ ಕ್ವಶನ್ಸ್ ಅಂತ ಹೇಳ್ಬಾರ್ದು, ಅದು ಬ್ಯಾಡ್ ಇಂಪ್ರೆಷನ್ ಬೀಳ್ತದೆ. ಸೊ ಅಲ್ಲಿ ಕ್ವಶನ್ಸ್ ಸಹ ಕೇಳಿದೆ. ಇದೆಲ್ಲ ಆಗುವಾಗ ಫೈನಲಿ ನಮ್ಮ ಕಾಲೇಜಲ್ಲಿ ಐ ಥಿಂಕ್ ಸ್ಟಾರ್ಟಿಂಗ್ ಅಲ್ಲಿ 20 ಏನಾಯ್ತು ಲಿಸ್ಟ್, ಅದ್ರಲ್ಲಿ 6 ಜನ ಶಾರ್ಟ್ ಲಿಸ್ಟ್ ಆದ್ರು. ಅದ್ರಲ್ಲಿ ನಾನ್ ಸಹ ಒಬ್ಬ. ಸೊ ಹೀಗೆ ನನ್ನ ಕಾಗ್ನಿಟಿವ್ ಕ್ಲೌಡ್ ಎಕ್ಸ್ಪೀರಿಯನ್ಸ್ ಇತ್ತು. ಮತ್ತೆ ಇವತ್ತಿಗೆ ನಂದು ಏಪ್ರಿಲ್ 4th ಸ್ಟಾರ್ಟ್ ಆದದ್ದು ಕಾಗ್ನಿಟಿವ್ ಕ್ಲೌಡ್, ಇವತ್ತಿಗೆ 4th ಡೇ ಆಯ್ತು. ಸೊ ತುಂಬಾ ಒಳ್ಳೇದುಂಟು ಕಾಗ್ನಿಟಿವ್ ಕ್ಲೌಡ್ ಅಲ್ಲಿ. ಸ್ವಲ್ಪ ಏನೆಲ್ಲ ಮೇಲೆ ಕಲಿಸ್ತಾರಂತ ಅದು ನಾನು ಮತ್ತೆ ಹೇಳ್ತೇನೆ. ಫಸ್ಟ್ ನಾನು ಇದು ಸ್ವಲ್ಪ ಹೇಳ್ತೇನೆ. ಓಕೆ, ಶೂರ್, ಥ್ಯಾಂಕ್ ಯು. ಓಕೆ, ವೈಷ್ಣವಿ ಆಗ ಜಾಯಿನ್ ಆದ್ಲಾ ಅಂತ. ಹೆಲೋ ವೈಷ್ಣವಿ. ಹೆಲೋ ಸರ್. ಸರ್ ಅಲ್ಲ, ನಾನ್ ನಿಮ್ದೇ ಏಜ್ ಅವ. ಈಗ ಸಪೋಸ್ ನಾನು ಕ್ಲಾಸ್ಮೇಟ್ ಆಗಿದ್ರೆ ನಂಗೆ ಸರ್ ಅಂತ ಕರೀತಿದ್ರ. ನಾನು ಜಸ್ಟ್ ದೂರ ಇದ್ದೇನೆ ಎಲ್ರಕ್ಕಿಂತ, ಅದಕ್ಕೆ ಸ್ವಲ್ಪ ಹಾಗೆ ಫೀಲ್ ಆಗ್ತದೆ.
ಈಗ ನಾನ್ ಸಹ ಎಷ್ಟು ಯೂಟ್ಯೂಬ್ ಚಾನಲ್ ರೆಫರ್ ಮಾಡ್ತೇನೆ, ಆಗ ಎಲ್ರು ಸರ್ ಆಗಲ್ಲ ಅಲ್ಲ, ನಮ್ಗೆ ಫ್ರೆಂಡ್ಸ್ ಆಗ್ತಾರೆ. ಮತ್ತೆ ಏನ್ ಗೊತ್ತಾ, ಎಲ್ರು ಆದಷ್ಟು ಸ್ವಲ್ಪ ಹೆಸಿಟೇಷನ್ ಬಿಡ್ಬೇಕು, ಎಲ್ಲೆಲ್ಲ ಚಾನ್ಸ್ ಆಗ್ತದೆ ಅಲ್ಲಿ ಸ್ವಲ್ಪ ಮಾತಾಡ್ಬೇಕು. ಈಗ ನೀವು ಲಿಟ್ರಲಿ ಎಲ್ರು ಮೈಕ್, ಕೆಲವರಿಗೆ ಡಿಸ್ಟರ್ಬೆನ್ಸ್ ಜೆನ್ಯೂನ್ ರೀಸನ್ ಇರ್ತದೆ, ಬಟ್ ತುಂಬಾ ಜನರಿಗೆ ಹೇಗೆ ಅಂದ್ರೆ ಹೆಸಿಟೇಷನ್ ಆಗ್ತದೆ. ಈಗ ನಾನು ಫ್ರೆಂಡ್ಲಿ ಇದ್ದೇನೆ ಲಿಟ್ರಲಿ, ಇಲ್ಲಿ ಈಗ ಇಷ್ಟು ಜನ ಜಾಯ್ನ್ ಆಗಿದ್ದಾರಲ್ಲ, ಎಲ್ರು ಆಲ್ಮೋಸ್ಟ್ ಫ್ರೆಂಡ್ಲಿ ಇದ್ದಾರೆ. ಸೊ ನೀವು ಸಿಕ್ಕಿದ ಚಾನ್ಸ್ ಅಲ್ಲಿ ಎಲ್ರು ವಿಡಿಯೋ ಕಾಲಿಗೆ ಕಂಫರ್ಟೇಬಲ್ ಇರಲ್ಲ, ಅಟ್ಲೀಸ್ಟ್ ಕಾಲಿಗೆ ಸ್ವಲ್ಪ ಕಂಫರ್ಟೇಬಲ್ ಆಗ್ಬೇಕು. ಯಾಕಂದ್ರೆ ನೀವು HR ಹತ್ರ ಎಲ್ಲ ಮಾತಾಡುವಾಗ ನೀವು ವಿಡಿಯೋ ಆಫ್ ಮಾಡಿದ್ರೆ ಅದು ನಿಮ್ಮ ಮೇಲೆ ನೆಗೆಟಿವ್ ಇಂಪ್ರೆಷನ್ ಬೀಳ್ತದೆ. ಕೆಲವೊಮ್ಮೆ ಅವ್ರು ಹೇಳಲ್ಲ ಸಹ, ನಿಮ್ಗೆ ಸುಮ್ಮನೆ ರಿಜೆಕ್ಟ್ ಮಾಡಿಬಿಡ್ತಾರೆ ನೀವು ವಿಡಿಯೋ ಆಫ್ ಮಾಡಿದಿರಂತ. ಇವನ್ ನಾನೀಗ ಕಂಪನಿ ಜಾಯ್ನ್ ಆಗಿದ್ದೇನಲ್ಲ, ಅದು ವರ್ಕ್ ಫ್ರಮ್ ಹೋಮ್ ಟೈಪ್ ಉಂಟು, ಅದ್ರಲ್ಲಿ ಸಹ HR ಬೈತಾರೆ DM ಮಾಡಿ, ವಿಡಿಯೋ ಕಾಲ್ ಆನ್ ಮಾಡಿ, ಮ್ಯೂಟ್ ಮಾಡಬೇಡಿ, ಹಾಗೆ ಹೀಗೆ ಎಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಆಗ್ಬೇಕು ಮಾಡರ್ನ್ ವರ್ಲ್ಡ್ಗೆ. ಚಿಕ್ಕ ಸ್ಟೆಪ್ಸ್ ಇಂದ ಸ್ಟಾರ್ಟ್ ಮಾಡಿ, ಈಗ ಪರವಾಗಿಲ್ಲ ನೀವು, ಬಟ್ ಆದಷ್ಟು ಟ್ರೈ ಮಾಡಿ, ಎಲ್ಲಿ ಆಪರ್ಚುನಿಟಿ ಸಿಗ್ತದೆ ಅಲ್ಲಿ ಸ್ವಲ್ಪ ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ಲಿಕ್ಕೆ. ಓಕೆ, ನಾನೀಗ ಸ್ಕ್ರೀನ್ ಶೇರ್ ಮಾಡಿ ನಾನು ಮಾಡಿದೊಂದು ರೋಡ್ ಮ್ಯಾಪ್ ಇದು ಬ್ರೀಫ್ ಕೊಡ್ತೇನೆ, ಸೊ ದಟ್ ರಾಘವೇಂದ್ರ, ನಿಂಗೆ ಆಗ ನನ್ನ ಒಬ್ಬ ಫ್ರೆಂಡ್ ಮಾತಾಡಿದಲ್ಲ, ಅದು ಯೂಸ್ ಆಯ್ತಲ್ಲ? ಹಾ, ಯೂಸ್ ಆಯ್ತು. ಸೊ ಅಂತದೇ ನನ್ನ ಕಾಲೇಜಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಳ್ಳೊಳ್ಳೆ ಕಂಪನಿಯಲ್ಲಿ ಪ್ಲೇಸ್ ಆಗಿದ್ದಾರೆ. ನಾನು ಬೇಕಾದ್ರೆ ಯಾವಾಗಾದ್ರೂ ಒಮ್ಮೆ ಮೀಟ್ ಎಲ್ಲ ಮಾಡಿ, ಅಂದ್ರೆ ಅವರದ್ದು ಸಹ ಸ್ವಲ್ಪ ನಾಲೆಜ್ ಶೇರ್ ಮಾಡೋದಿರ್ಬೋದು, ಅಥವಾ ನಿಮ್ ಎಲ್ರಿಗೆ ಯಾವ್ಯಾವ ಏರಿಯಾ ಬೇಕಾ ಅದದ್ದು ಏರಿಯಾದಲ್ಲಿ ಪ್ಲೇಸ್ ಆದವರಿಗೆ ನಾನು ಲೈಕ್ ಕರೆದು ಟಾಕ್ ಏನಾದ್ರು ಮಾಡಿಸ್ಬೋದು. ಎವ್ರಿ ಟೈಮ್ ನೀವು ಜಾಯ್ನ್ ಆಗ್ಬೇಕಂತ ಇಲ್ಲ, ಕಷ್ಟ ಆದ್ರೆ, ಬಟ್ ನಾನು ಮಾಡ್ತೇನೆ ಅಂತದೇನಾದ್ರು ನಿಮ್ಗೆ ಯೂಸ್ ಆಗೋದಾದ್ರೆ. ನಾನು ಆಕ್ಚುಲಿ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಇವತ್ತಿದು. ಶಿವ, ನಿಮ್ಮ ಹತ್ರ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ. ನಿಮ್ಮಂತ ಸಪೋರ್ಟಿವ್ ಫ್ರೆಂಡ್ಸ್ ಇರುವಾಗ ಹೆಲ್ಪ್ ಮಾಡೋದಿರ್ಲಿಕ್ಕೆ ಆಗ್ತದೆ. ಓಕೆ, ನಾನು ಫಸ್ಟ್ ಒಮ್ಮೆ ಓಕೆ, ನನ್ನ ಸ್ಕ್ರೀನ್ ಕಾಣ್ತದಾ ರಾಘವೇಂದ್ರ? ಪ್ರೆಸೆಂಟಿಂಗ್ ಅಂತ ಇದೆ. ಓಕೆ, ಅದು ಬರ್ಬೋದು, ನೆಟ್ ಸ್ವಲ್ಪ ಸ್ಲೋ ಇರ್ಬೋದು. ಹಾ, ಈಗ ಕಾಣಿಸ್ತದೆ. ಓಕೆ, ಏನ್ ಬರ್ತಿದೆ ಹೇಳಿ, ಏನಾದ್ರು ಒಂದು ಓದಂತ ಅದ್ರಲ್ಲಿ. ಆಪ್ಟಿಟ್ಯೂಡ್ ಅಲ್ಲಿ ಟೈಮ್, ಸ್ಪೀಡ್, ಡಿಸ್ಟೆನ್ಸ್. ಓಕೆ, ಸೊ ವರ್ಕ್. ಪರ್ಫೆಕ್ಟ್. ಸೊ ಈಗ ಲಿಟ್ರಲ್ ನಾನು ಏನು ಹೇಳಿದೆ ಅಂದ್ರೆ, ಈಗ ನನ್ನ ಕಂಪನಿಯಲ್ಲಿ ಏನ್ ಕಲಿಸ್ತಾರೆ ಅದು ನಾನು ಮತ್ತೆ ಹೇಳ್ತೇನೆ. ಅದ್ ನಾನು ಎಕ್ಸಾಕ್ಟ್ ಹೇಳಲಿಕ್ಕೆ ಸಹ ಆಗಲ್ಲ ಅವರದ್ದು ಪ್ರೈವೇಸಿಗೆ, ಬಟ್ ನಾನು ಮೇಲೆ ಮೇಲೆ ಹೇಳ್ತೇನೆ. ಬಟ್ ಅದು ಬಿಟ್ಟು ನಿಮ್ಗೆ ಈಗ ಪ್ರಾಡಕ್ಟ್ ಕಂಪನಿ ಇರ್ಬೋದು ಅಥವಾ ಸರ್ವಿಸ್ ಕಂಪನಿ ಇರ್ಬೋದು, ಅದರಲ್ಲಿ ಪ್ಲೇಸ್ ಆಗ್ಲಿಕ್ಕೆ ಏನೆಲ್ಲ ಕಲಿಬೇಕು, ನಾನು ಹೇಗೆ ಪ್ರಿಪೇರ್ ಮಾಡ್ತಿದ್ದೆ, ಮತ್ತೆ ನನ್ನ ಕಾಲೇಜಲ್ಲಿ ಕೆಲವು ಟಾಪರ್ಸ್ ಇದ್ದಾರೆ, ಕೆಲವರು ರೋಡ್ ಮ್ಯಾಪ್ ಎಲ್ಲ ಮಾಡಿದ್ದಾರೆ, ಅವರೆಲ್ಲ ಎಕ್ಸಾಕ್ಟ್ ಹೇಗೆ ಮಾಡಿದ್ರು, ನಾನು ಯಾವ ನನ್ನ ಫೇವ್ರೆಟ್ ಯೂಟ್ಯೂಬ್ ಚಾನಲ್ ಅವರೆಲ್ಲ ಹೇಗೆ ಪ್ರಿಪೇರ್ ಮಾಡ್ಲಿಕ್ಕೆ ಅಡ್ವೈಸ್ ಕೊಡ್ತಾರೆ, ಈಗ ಅಮೆಝಾನ್ ಅಂತವರೆಲ್ಲ. ಸೊ ಅದ್ರ ಎಲ್ಲ ಬೇಸಿಸ್ ಅಲ್ಲಿ ನಾನು ಒಂದು ರೋಡ್ ಮ್ಯಾಪ್ ಮಾಡಿದ್ದೇನೆ, ಒಂದು ಸಿಂಪಲ್. ಈಗ ನಮ್ದು ಇಶ್ಯೂ ಏನ್ ಗೊತ್ತಾ, ಒಬ್ಬೊಬ್ರು ಒಂದೊಂದು ಅಡ್ವೈಸ್ ಕೊಡ್ತಾರೆ. ನಾವು ಒಬ್ಬೊಬ್ರ ಹತ್ರ ಕೇಳಿದ್ರೆ ಅವರು ಇದು ಕಲಿ ಅದು ಕಲಿ ಅಂತ ಎಲ್ಲ ಹೇಳ್ತಾರೆ. ನಾನೀಗ ವೆಬ್ ಮೇಲೆ ಫೋಕಸ್ ಮಾಡಿ ಹೇಳ್ತಿದ್ದೇನೆ, ಯಾಕಂದ್ರೆ ನನ್ನ ಸ್ಟ್ರೆಂತ್ ವೆಬ್. ಸೊ ನಿಮ್ಗೆ ಅಷ್ಟು ಬೇಡದಿದ್ರೆ ನೀವು ಬೇಕಾದ್ರೆ ಇಲ್ಲಿ ವೆಬ್ಬಿನ ಜಾಗದಲ್ಲಿ ಬೇರೆ ಯಾವ್ದಾದ್ರು ನಿಮ್ದು ಒಂದು ಲ್ಯಾಂಗ್ವೇಜ್ ಅನ್ನು ಇಟ್ಕೊಳ್ಬಹುದು. ನಾನು ವೆಬ್ಬಿಗೆ ಇಟ್ಕೊಳ್ತಿದ್ದೇನೆ, ಬಾಕಿ ಎಲ್ಲ ಸೇಮ್ ಇರ್ತದೆ. ಇದೊಂದು ಏರಿಯಾ ನಿಮ್ಗೆ ವೆಬ್ ಬೇಡದಿದ್ರೆ ಬೇರೆ ಆಗ್ತದೆ. ಸೊ ನಾನೀಗ ವೆಬ್ ಅನ್ನು ಇಟ್ಕೊಂಡೆ ಹೇಳ್ತಿದ್ದೇನೆ. ಸೊ ಈಗ ಇಲ್ಲಿರುವವರು ಎಷ್ಟು ಜನ ವೆಬ್ ಅಲ್ಲಿ ಕಂಫರ್ಟೇಬಲ್ ಇದ್ದಾರೆ, ವೆಬ್ ಅಲ್ಲಿ ಕರಿಯರ್ ಮಾಡ್ಬೇಕಂತ ಇದ್ದಾರೆ? ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ಎಲ್ರಿಗೆ ಮಾತಾಡ್ಲಿಕ್ಕೆ ಟಫ್ ಆದ್ರೆ. ಕಮೆಂಟ್ ಅಲ್ಲ, ಚಾಟ್ ಸೆಷನ್ ಉಂಟಲ್ಲ ಜಿಮೀಟ್ ಅಲ್ಲಿ. ರಾಘವೇಂದ್ರಗೆ ಏನಾದ್ರು ಸ್ಪೆಸಿಫಿಕ್ ಉಂಟಾ? ಓಕೆ, ರೋಷನ್ ವೆಬ್, ವೈಷ್ಣವಿ ವೆಬ್. ರಾಘವೇಂದ್ರಗೆ ಯಾವ್ದು ಸ್ಪೆಸಿಫಿಕ್ ಉಂಟಾ? ಇದು ನಂದು ಜಾವಾ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಅಂತ. ಓಕೆ, ಜಾವಾ ಫುಲ್ ಸ್ಟ್ಯಾಕ್. ಓಕೆ, ಜಾವಾ ಫುಲ್ ಸ್ಟ್ಯಾಕ್ ಅದ್ರಲ್ಲಿ ಸಹ ಹೋಗ್ಬೋದು. ಆಗ ನನ್ನ ಫ್ರೆಂಡ್ ರಕ್ಷಣ್ ಹೇಳ್ದ ಅಲ್ಲ ಜಾವಾ ಬಗ್ಗೆ. ಸೊ ನಾನು ಓಕೆ, ಕೆಲವು ಥಿಂಗ್ಸ್ ಕಾಮನ್ ಇರ್ತದೆ ನನ್ನ ರೋಡ್ ಮ್ಯಾಪ್ ಅಲ್ಲಿ, ನಾನು ಅದು ಹೇಳ್ತೇನೆ. ಬಟ್ ನಾನು ಪರ್ಸನಲಿ ಮಾಡೋದು ನನ್ನ ವೆಬ್, ಬಟ್ ಬಾಕಿದ್ ಸಹ ಯೂಸ್ ಆಗ್ತದೆ, ನಾನು ಒಮ್ಮೆ ತೋರಿಸ್ತೇನೆ. ಸೊ ಫೈನಲಿ ಈ ಏರಿಯಾನು ಈಗ ಸದ್ಯಕ್ಕೆ ಇಗ್ನೋರ್ ಮಾಡುವ, ಯಾಕೆಂದ್ರೆ ಕೆಲವರದ್ದು ಚೇಂಜ್ ಆಗ್ತದೆ, ಜಾವಾ ಆಗ್ತದೆ.
ಬಟ್ ಬಾಕಿದಿಷ್ಟು ಸೇಮ್ ಇರ್ತದೆ ನೀವು ಯಾವ ಬ್ರಾಂಚ್ ಇದ್ರೂ ಸಹ. ಸೊ ಸ್ಟಾರ್ಟಿಂಗ್ ಆಪ್ಟಿಟ್ಯೂಡ್ ಎಲ್ಲರಿಗೆ ಬೇಕಂತ ಗೊತ್ತು. ಪ್ರಾಡಕ್ಟ್ ಕಂಪನಿ ಅಲ್ಲದಿದ್ರೆ ಎಲ್ಲದಕ್ಕೆ ಆಲ್ಮೋಸ್ಟ್ ಸರ್ವಿಸಿಗೆ ಆಪ್ಟಿಟ್ಯೂಡೇ ಬೇಕು. ಒಂದು ನಿಮ್ CGPA ನೋಡ್ತಾರೆ. ಆಫ್ಟರ್ CGPA ಉಂಟಲ್ಲ 7 ಎಬೋ ಇದ್ರೆ ಒಳ್ಳೇದು. 6.5 ಒಳ್ಳೇದಿದ್ರು 6.5 ಅಥವಾ 6 ಹಾಗೆಲ್ಲ ಇದ್ರು ಸಹ ನೀವು ಟೆಕ್ನಿಕಲಿ ಗಟ್ಟಿ ಇದ್ರೆ ನಿಮ್ಗೆ ಹೈಯರ್ ಆಗುವ ಚಾನ್ಸ್ ಉಂಟು. ಈಗ ನಾನು ಎಸ್ಯೂಮ್ ಮಾಡ್ತಿದ್ದೇನೆ ನೀವು ಎಲ್ಲರೂ 7 ಮೇಲೆ ಇದ್ದೀರಿ ಅಂತ. ಯಾರಾದ್ರೂ 7 ಮೇಲೆ ಇಲ್ಲದಿದ್ದು ಹಾಗೆ ಟಫ್ ಇದ್ರೆ ಲೈಕ್ ಈಗನೇ ಹೇಳಿ, ನಾನು ಅದಕ್ಕೆ ಸಹ ಏನಾದ್ರು ಥಿಂಕ್ ಮಾಡ್ತೇನೆ. ಬಟ್ ಈಗ ಸದ್ಯಕ್ಕೆ ನಾನು ಆ ಎಸಂಪ್ಷನ್ ಅಲ್ಲಿ ಇದ್ದೇನೆ 7 ಮೇಲೆ ಉಂಟಂತ. ಸೊ ಸ್ಟಾರ್ಟಿಂಗ್ ಒಂದು ಆಪ್ಟಿಟ್ಯೂಡ್ ಅಲ್ಲಿ ಈಗ ನನ್ನ ಕಾಲೇಜಲ್ಲಿ ತುಂಬಾ ಜನ ಆಪ್ಟಿಟ್ಯೂಡ್ ಪ್ರಿಪೇರ್ ಆಗಿದ್ದಾರಲ್ಲ, ಆಲ್ಮೋಸ್ಟ್ ಎಲ್ಲರೂ ಆಪ್ಟಿಟ್ಯೂಡ್ ಕ್ರ್ಯಾಕ್ ಮಾಡಿದ್ದಾರೆ. ನಾನು ಸಹ ಆಪ್ಟಿಟ್ಯೂಡ್ ಕ್ರ್ಯಾಕ್ ಮಾಡಿದ್ದೇನೆ. ಅದ್ರಲ್ಲಿ ತುಂಬಾ ರಿಪೀಟ್ ಆಗೋದು ಇದಿಷ್ಟು ಕಾನ್ಸೆಪ್ಟ್ಸ್. ಆಪ್ಟಿಟ್ಯೂಡ್ ಕಲೀಲಿಕ್ಕೆ ಲಿಟ್ರಲಿ ತುಂಬಾ ಉಂಟು, ಬಟ್ ರಿಪೀಟ್ ಆಗುವ ಕಾನ್ಸೆಪ್ಟ್ ಇಷ್ಟೇ. ಆಲ್ಮೋಸ್ಟ್ ಎಲ್ಲ ಮಾಕ್ ಟೆಸ್ಟ್ ಅಲ್ಲಿ ಆಗಾಗ ರಿಪೀಟ್ ಆಗ್ತಾ ಇರ್ತದೆ. ಟೈಮ್, ಸ್ಪೀಡ್, ಡಿಸ್ಟೆನ್ಸ್, ಟೈಮ್ ಅಂಡ್ ವರ್ಕ್, ಪೈಪ್ಸ್, ಸಿಲಾಜಿಸಮ್, ರಿಲೇಶನ್ಶಿಪ್ಸ್, ಪ್ರೊಬ್ಯಾಬಿಲಿಟಿ, ಮತ್ತೆ ರೇಷಿಯೋ, ಪ್ರಪೋರ್ಷನ್, ಅದು ಅಂತದ್ದು ತುಂಬಾ ಉಂಟು ಕಾನ್ಸೆಪ್ಟ್ಸ್. ಬಟ್ ಆಲ್ಮೋಸ್ಟ್ ತುಂಬಾ ಮಾಕ್ ಪೇಪರ್ ಅಲ್ಲಿ ಮೆಜಾರಿಟಿ ಆಫ್ ದ ಟೈಮ್ಸ್ ಇದಿಷ್ಟು ರಿಪೀಟ್ ಆಗಿದೆ. ಅದಕ್ಕೆ ನಾನು ಇಷ್ಟು ಮಾತ್ರ ಬರೆದಿದ್ದೇನೆ. ಬರೆಯೋದು ತುಂಬಾ ಬರಿಬೋದಿತ್ತು, ಬಟ್ ಹಾಗೆ ನಾನು ಒಟ್ಟಿಗೆ ಎಲ್ಲ ಜಾಗ ಉಂಟಂತ ಬರೆದು ಬಿಟ್ರೆ ನಿಮ್ಗೆ ಒಟ್ಟು ಸ್ಟ್ರೆಸ್ ಆಗ್ತದೆ. ಅದಕ್ಕೆ ನಾನು ಕೋರ್ ಕಾನ್ಸೆಪ್ಟ್ ವಿಚ್ ಯು ಶುಡ್ ನಾಟ್ ಸ್ಕಿಪ್ ಅಂತದ್ ಮಾತ್ರ ಬರೆದಿದ್ದೇನೆ. ಸೊ ಆಪ್ಟಿಟ್ಯೂಡ್ ಕ್ಲಿಯರ್ ಅಲ್ಲ? ಎಸ್. ಓಕೆ, ಆಫ್ಟರ್ ಆಪ್ಟಿಟ್ಯೂಡ್ ಈಗ ಕಮ್ಯುನಿಕೇಶನ್ ಮತ್ತೆ ಇಂಗ್ಲಿಷ್ ಸ್ಪೀಕಿಂಗ್. ಸೊ ಕಮ್ಯುನಿಕೇಶನ್ ಮತ್ತೆ ಇಂಗ್ಲಿಷ್ ಸ್ಪೀಕಿಂಗ್ ಅಲ್ಲಿ ಫಸ್ಟ್ ರೆಡ್ ಫ್ಲಾಗ್ ಈಗ ನೀವು ಎಲ್ಲರೂ ಮಾತಾಡ್ತಿಲ್ಲ, ಅದೊಂದು ದೊಡ್ಡ ರೆಡ್ ಫ್ಲಾಗ್. ಈಗ ಕಂಪನಿಯಲ್ಲಿ ಈಗ ನಾನ್ ಸಹ ಪರ್ಸನಲಿ ಕಾಗ್ನಿಟಿವ್ ಕ್ಲೌಡ್ ಅಲ್ಲಿ ಇದ್ದೇನಲ್ಲ, ಅಲ್ಲಿ ಆಗಾಗ ಸರ್ ಹೇಳ್ತಾರೆ ಅನ್ಮ್ಯೂಟ್ ಮಾಡಿ ಮಾತಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಬರಿಬೇಡಿ, ಮಾತಾಡಿ ಅಂತ. ಯಾಕೆಂದ್ರೆ ಫೈನಲ್ ನೀವೀಗ ಜಾಬಿಗೆ ಹೋದ್ರೆ, ನಾನೀಗ ಕಂಪ್ಯೂಟರ್ ಸೈನ್ಸ್ ಅಂತ ಒಂದು ರಫ್ ಆಗಿ ಹೇಳಿದ್ರೆ ಎಲ್ಲರೂ ಅಲ್ಲಿ ಬರುವುದೆಲ್ಲ ಹೊರಗಿಂದ ಜನರು ಬರ್ತಾರೆ, ಅವರು ಬಂದು ಅವರ ರಿಕ್ವೈರ್ಮೆಂಟ್ಸ್ ಹೇಳ್ತಾರೆ, ನೀವು ಅವರ ಹತ್ರ ಎಷ್ಟು ಚಂದ ಮಾಡಿ ಮಾತಾಡ್ತೀರಿ, ನೀವು ಅವರ ಜೊತೆ ಹೇಗೆ ಪ್ರಾಜೆಕ್ಟ್ಸ್ ತಗೊಳ್ತೀರಿ, ಅದ್ರ ಮೇಲೆ ನಿಮ್ಗೆ ಹೈಯರ್ ಮಾಡುದು. ಈಗ ನಿಮ್ಗೆ ಕೆಲಸನೇ ಸಿಗ್ತಿಲ್ಲ ಅಂತ ಅನ್ಕೊಳ್ಳಿ, ಹೊರಗಿಂದ ಜನ ಬಂದು ನಿಮ್ಗೆ ಏನ್ ಕೆಲಸ ಕೊಡುದೇ ಇಲ್ಲ, ನಿಮ್ಮ ಕಮ್ಯುನಿಕೇಶನ್ ಬ್ಯಾಡ್ ಉಂಟು, ಆಗ ಏನಾಗ್ತದೆ ಅಂದ್ರೆ ನಿಮ್ಗೆ ಕೆಲಸದಿಂದ ತೆಗಿತಾರೆ. ಯಾಕಂದ್ರೆ ಕಂಪನಿಗೆ ನಿಮ್ಗೆ ಯಾಕೆ ಹಣ ಕೊಡ್ಬೇಕು, ನಿಮ್ಗೆ ಒಂದು ಜಾಬ್ ತಗೊಳ್ಳಿಕ್ಕೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗಲ್ಲದಿದ್ರೆ ಕ್ಲೈಂಟ್ಸ್ ಹತ್ರ. ಸೊ ಕಮ್ಯುನಿಕೇಶನ್ ಉಂಟಲ್ಲ, ಬೇಸಿಕ್ ಇಂದ ಸ್ಟಾರ್ಟ್ ಆಗೋದಾದ್ರೆ ಸಿಕ್ಕಿದ ಚಾನ್ಸ್ ಅಲ್ಲೆಲ್ಲ ಆದಷ್ಟು ಮಾತಾಡ್ಬೇಕು. ಈಗ ಕೆಲವು ಜನ ಇರ್ತಾರೆ, ನೀವು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಕಾಮಿಡಿ ಮಾಡಿ ನಗಾಡ್ತಾರೆ, ಅಂತವರ ಹತ್ರ ಎಲ್ಲ ಮಾತಾಡ್ಬೇಡಿ. ಬಟ್ ಎಲ್ಲಿ ಚಾನ್ಸ್ ಆಗ್ತದೆ ಅಲ್ಲೆಲ್ಲ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಮಾತಾಡುದು. ಈಗ ಇಂಗ್ಲಿಷ್ ಅದು ಕಾಮನ್ ಲ್ಯಾಂಗ್ವೇಜ್ ಆಗಿದೆ ಈಗ ಪ್ರೊಫೆಷನಲ್ ವರ್ಲ್ಡ್ ಅಲ್ಲಿ. ಸೊ ಅದಕ್ಕೆ ಉಂಟಲ್ಲ ಕೆಲವು ಆಪ್ಸ್ ಉಂಟು. ಮೊಬೈಲ್ ಅಲ್ಲಿ ಒಂದು ಆಪ್ ಉಂಟು ಎಲ್ಸಾ ಅಂತ. ಎಲ್ಸಾ ಉಂಟಲ್ಲ ಒಂದು ಪೇಡ್ ಆಪ್, ಬಟ್ ಅದ್ರಲ್ಲಿ ಫ್ರೀ ತುಂಬಾ ಸಾಕು, ನೀವು ಪೇ ಮಾಡ್ಬೇಕಂತ ಇಲ್ಲ, ಫ್ರೀ ವರ್ಷನ್ ತುಂಬಾ ಸಾಕು. ಅದ್ರಲ್ಲಿ ನಿಮ್ಗೆ ಪ್ರೊನೌನ್ಸಿಯೇಷನ್ ಇರ್ಬೋದು ಅಥವಾ ವರ್ಡ್ಸ್ ಅನ್ನು ಹೇಗೆ ಸ್ಪೆಲ್ ಮಾಡುದು ಅದೆಲ್ಲ ಸ್ವಲ್ಪ ಕಲಿಸ್ತಾರೆ. ಇದು ದಿನಕ್ಕೆ ನೀವು ಒಂದು 10 ಮಿನಿಟ್ಸ್ ಡೈಲಿ ಪ್ರಾಕ್ಟೀಸ್ ಮಾಡಿದ್ರು ಸಹ ನಿಮ್ಮ ಪ್ರೊನೌನ್ಸಿಯೇಷನ್ ಸರಿ ಆಗ್ತದೆ. ಮತ್ತೆ ಸೆಕೆಂಡ್ ಒನ್ ಜಿಮೀಟ್ ಅಂತ. ಓಕೆ, ಜಿಮೀಟ್ ಮುಂಚೆ ರೀಡ್ ನ್ಯೂಸ್ ಪೇಪರ್ ಮತ್ತೆ ಆರ್ಟಿಕಲ್ಸ್, ಅದು ಗೊತ್ತಲ್ಲ ನಿಮ್ಗೆ, ಓದಿದಷ್ಟು ಒಳ್ಳೇದು. ಈಗ ನಿಮ್ಮಲ್ಲೆಲ್ಲ ಕೆಲವು ಜನ ಹೇಳ್ಬೋದು ನಾನು ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ ಓದ್ತೇನೆ, ಅಷ್ಟು ಸಾಕಾಗಲ್ವಾ ಇಂಗ್ಲಿಷ್ ಅಂತ. ಅದು ಬಿಲ್ಕುಲ್ ಸಾಕಾಗಲ್ಲ. ಯಾಕಂದ್ರೆ ಇಂಗ್ಲಿಷ್ ಇದು ಇಂಜಿನಿಯರಿಂಗ್ ಟೆಕ್ಸ್ಟ್ ಬುಕ್ ಅದ್ರಲ್ಲೆಲ್ಲ ಇರುದು, ನಿಮ್ PDF ಅಲ್ಲೆಲ್ಲ ಇರುದು ಜಸ್ಟ್ ಟೆಕ್ನಿಕಲ್ ಟರ್ಮ್ಸ್, ಅದ್ರಲ್ಲಿ ಇಂಗ್ಲಿಷ್ ಸೆಂಟೆನ್ಸ್ ಫಾರ್ಮೇಶನ್ ಎಲ್ಲ ಇಲ್ಲ. ಅದ್ರಲ್ಲಿ ಏನ್ ಪ್ರಾಪರ್ ಇಂಗ್ಲಿಷ್ ಇರ್ತದ ಹಾಗೇನಿರಲ್ಲ, ಜಸ್ಟ್ ಟೆಕ್ನಿಕಲ್ ಟರ್ಮ್ಸ್ ಇರ್ತದೆ. HTML, CSS, ಜಾವಾ ಸ್ಕ್ರಿಪ್ಟ್, ಜಾವಾ, ಹಾಗೆ ಅಂದ್ರೆ ಕೆಲವು ಟರ್ಮ್ಸ್ ಇರ್ತದೆ. ಅದ್ರಲ್ಲಿ ನೀವು ಇಂಗ್ಲಿಷ್ ಅಷ್ಟು ಇಂಪ್ರೂವ್ ಆಗಲ್ಲ. ಇಂಗ್ಲಿಷ್ ಇಂಪ್ರೂವ್ ಆಗ್ಬೇಕಾದ್ರೆ ನೀವು ಇಂಗ್ಲಿಷ್ ಏನಾದ್ರೂ ಆರ್ಟಿಕಲ್ಸ್ ಓದ್ಬೇಕು ಅಥವಾ ನ್ಯೂಸ್ ಪೇಪರ್ ಓದ್ಬೇಕು, ಸೆಂಟೆನ್ಸ್ ಫಾರ್ಮೇಶನ್ ಓದ್ಬೇಕು. ನೀವು ಅದೆಲ್ಲ ಓದ್ತಾ ಇದ್ರೆ ಇವೆಂಚುಯಲಿ ನಿಮ್ಗೆ ಕಾನ್ಫಿಡೆನ್ಸ್ ಬರ್ತದೆ, ನಾನ್ ಸಹ ಮಾತಾಡ್ಬೋದು ಅಂತ. ಸೊ ಒಂದು ಎಲ್ಸಾ ಆಪ್ ಆಯ್ತು. ಸೆಕೆಂಡ್ ಒನ್ ಅದೇ ಆರ್ಟಿಕಲ್ಸ್ ಎಲ್ಲ ಓದುದು. ಥರ್ಡ್ ಒನ್ ಜಿಮೀಟ್ ಸೆಲ್ಫ್. ಸೊ ಜಿಮೀಟ್ ಸೆಲ್ಫ್ ಅಂದ್ರೆ ಏನಂತ ನಾನು ಈಗ ಲಿಟ್ರಲಿ ಲೈವ್ ಮಾಡಿ ತೋರಿಸ್ತೇನೆ ನೋಡಿ. ಓಕೆ, ನಾನೀಗ ಫುಲ್ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿದ್ದೇನಲ್ಲ. ಹಲೋ ಹಲೋ ಚಂದ್ರಿಕಾ. ಹಲೋ ರಾಘವೇಂದ್ರ. ಹಲೋ ಓಕೆ, ಈಗ ನಿಮ್ಗೆ ಕೆಳಗೆ ಓಕೆ ನೌ ಐ ವಿಲ್ ಸ್ಪೀಕ್ ಇನ್ ಇಂಗ್ಲಿಷ್.
Can you see the text that is being written below me? An English caption is being generated just below me. Can you see that? Here. Yeah. Okay, what you have to do is to improve your English speaking, to improve your communication. Daily you have to read some articles, and what you have to do is turn on your Gmeet and speak to yourself. No need anyone to join. You just have to speak to yourself. Like this, you can see your English words. If you spell certain word properly, it will be like typed below you in caption. If you spell something wrong, it will be like spelled wrong in the caption as well. So like this, you can see how good is your English, how good is your body language, everything. So this is how even I practice for group interviews. If I speak in Kannada, I think this won't generate anything. That's why I am speaking in English. Hello, Raghavendra. Hello. Hello. ಸೊ ಗೊತ್ತಾಯ್ತಲ್ಲ ನಾನು ಯಾಕೆ ಆಗ ಕ್ಯಾಪ್ಷನ್ ಆನ್ ಮಾಡಿದಂತ. ಓಕೆ, ನಾನು ಪುನಃ ಒಮ್ಮೆ ಸ್ಕ್ರೀನ್ ಡಿಸ್ಪ್ಲೇ ಮಾಡ್ತೇನೆ. ಓಕೆ, ಸೊ ಆಪ್ಟಿಟ್ಯೂಡ್ ಮತ್ತೆ ಕಮ್ಯುನಿಕೇಶನ್ ಇಷ್ಟು ಕ್ಲಿಯರ್ ಆಯ್ತಲ್ಲ. ಮತ್ತೆ ನೆಕ್ಸ್ಟ್ ಕೆಲವು ಟಾಪಿಕ್ಸ್ ನೀವು ಏನೆಲ್ಲ ಕಲಿಬೇಕಂದ್ರೆ, ಒಂದು DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸಿ ಪ್ರೋಗ್ರಾಮಿಂಗ್ ಒಂದು ಕಲಿಲೇಬೇಕು. ಯಾಕೆಂದ್ರೆ ಆಲ್ಮೋಸ್ಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಒಂದು ಕಾಮನ್ ಎಲ್ರಿಗೂ ಗೊತ್ತಿರುವ ಲ್ಯಾಂಗ್ವೇಜ್ ಅಂದ್ರೆ ಸಿ. ಪ್ರೋಗ್ರಾಮಿಂಗ್ ಆಲ್ಮೋಸ್ಟ್ ಎಲ್ಲರೂ ಕಲಿಯಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸಿ ಪ್ರೋಗ್ರಾಮಿಂಗ್ ಇಂದ. ತುಂಬಾ ಕೆಲವು ಜನರು ಅದು ಬೇರೆ ಲ್ಯಾಂಗ್ವೇಜ್ ಇಂದ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಸಿ ಪ್ರೋಗ್ರಾಮಿಂಗ್ ಮತ್ತೆ ಡೇಟಾ ಸ್ಟ್ರಕ್ಚರ್ ಒಂದು ಕಲಿಬೇಕು, CNS ಕಂಪ್ಯೂಟರ್ ನೆಟ್ವರ್ಕ್ ಅಂಡ್ ಸೆಕ್ಯೂರಿಟಿ ಕಲಿಬೇಕು, ಮತ್ತೆ ಆಪರೇಟಿಂಗ್ ಸಿಸ್ಟಮ್. ಈಗ ಇದಿಷ್ಟು ಟಾಪಿಕ್ ಅಲ್ಲಿ ನಮ್ಗೆ ಇತ್ತು ಇಂಜಿನಿಯರಿಂಗ್ ಅಲ್ಲಿ. ಬಟ್ ನಾನ್ ಸಹ ನಿಮ್ ತರನೇ ಜಸ್ಟ್ ಆಗ ಇರುವಾಗ ಸಬ್ಜೆಕ್ಟ್ ಕ್ಲಿಯರ್ ಮಾಡಬೇಕಾದ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರ ಕಲಿತಿದ್ದೆ, ಅಷ್ಟೇ ಕಲಿತಿದ್ದೆ, ಅದು ಮತ್ತೆ ಮರ್ತು ಹೋಗ್ತಿದ್ದೆ. ಈಗ ನನಗೆ ನೆನಪು ಸಹ ಇಲ್ಲ. ಸೊ ನಾನೀಗ ಇದ್ರಲ್ಲಿ ಏನ್ ಮಾಡಿದೆ ಅಂದ್ರೆ, DBMS ಅಲ್ಲಿ ಎಕ್ಸಾಕ್ಟ್ ಏನ್ 10 ಕಾನ್ಸೆಪ್ಟ್ಸ್ ನಾನು ಸ್ವಲ್ಪ ಕರೆಕ್ಟ್ ಕಲಿಬೇಕು, ಇಂಟರ್ವ್ಯೂ ಅಲ್ಲಿ ಕೇಳ್ಬೋದು ಅಂತ ಕಾನ್ಸೆಪ್ಟ್ಸ್ ಮಾತ್ರ ಇಲ್ಲಿ ಬರ್ದಿದ್ದೇನೆ. 10 ಬರೀಲಿಕ್ಕೆ ಇನ್ನೂ ಸಹ ತುಂಬಾ ಬರಿಬೋದಿತ್ತು, ಬಟ್ ನಾನು ಎಷ್ಟು ಬೇಕು ಅಷ್ಟು ಮಾತ್ರ ಬರ್ದಿದ್ದೇನೆ. ನೆಕ್ಸ್ಟ್ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಪಾಯಿಂಟರ್, ಆಪರೇಟರ್, ಡೇಟಾ ಟೈಪ್ಸ್, ಲೂಪ್ಸ್ ಏನೆಲ್ಲ ಇಂಪಾರ್ಟೆಂಟ್ ಅದು ಮಾತ್ರ. ಡೇಟಾ ಸ್ಟ್ರಕ್ಚರ್ ಅಲ್ಲಿ ಸಹ ರಿಕರ್ಷನ್ ಅಂತ ಒಂದು ರಿಕರ್ಷನ್ ಕಾನ್ಸೆಪ್ಟ್ ಉಂಟು. ಅಂದ್ರೆ ಒಂದ್ ಫಂಕ್ಷನ್ ಗೆ ಅಪಸ ಕರೆಯುವುದು ಲೂಪ್ ತರನೇ ವರ್ಕ್ ಆಗ್ತದೆ ಸಮ್ ವಾಟ್. ಮತ್ತೆ ಬೈನರಿ ಸರ್ಚ್, ಸರ್ಚಿಂಗ್, ಅರೆ, ಲಿಂಕ್ಡ್ ಲಿಸ್ಟ್, ಸ್ಟ್ಯಾಕ್, ಮತ್ತೆ ಕಂಪ್ಯೂಟರ್ ನೆಟ್ವರ್ಕ್ ಅಂಡ್ ಸೆಕ್ಯೂರಿಟಿ ಅದರಲ್ಲಿ ಸಹ ನಿಮ್ಗೆ ತುಂಬಾ ಗೊತ್ತಲ್ಲ. TCP, IP ಪ್ರೋಟೋಕಾಲ್, HTTPS. ಇದೀಗ ನಾನು ಹೇಳೋ ಟರ್ಮ್ಸ್ ಎಲ್ಲ ಹೊಸತರ ಕಂಡ್ರೆ ಹೆದರ್ಬೇಡಿ, ನಾನು ಎಕ್ಸಾಕ್ಟ್ ಲಿಸ್ಟ್ ಮಾಡಿದ್ದೇನೆ ಎಷ್ಟು ಕಲಿಬೇಕಂತ. ಮತ್ತೆ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಪ್ರೊಸೆಸ್, ಥ್ರೆಡ್ ಮ್ಯಾನೇಜ್ಮೆಂಟ್, ಡೆಡ್ ಲಾಕ್, ಮೆಮೊರಿ ಮ್ಯಾನೇಜ್ಮೆಂಟ್. ಈಗ ಇದಿಷ್ಟು ಕಾನ್ಸೆಪ್ಟ್ಸ್ ನಿಮ್ಗೆ ಗೊತ್ತಿದ್ರೆ ನೀವೊಂದು ಪ್ರಾಪರ್ CS ಇಂಜಿನಿಯರ್ ಅಂತ ಹೇಳ್ಬೋದು. ಸೊ ಈಗ ನೀವು ಯಾವ ಸಹ ಸಾಫ್ಟ್ವೇರ್ ಇಂಜಿನಿಯರ್ ಇಂಟರ್ವ್ಯೂಗೆ ಹೋದ್ರೆ, ಇಟ್ ಕ್ಯಾನ್ ಬಿ ಜಾವಾ, ಪೈಥಾನ್, ಎನಿಥಿಂಗ್, ಇದಿಷ್ಟು ಕಾನ್ಸೆಪ್ಟ್ಸ್ ಕಾಮನ್ ಇರ್ತದೆ ಆಲ್ಮೋಸ್ಟ್. ನಿಮ್ ಮೈನ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಬಿಡಿ, ಬಟ್ ಇಷ್ಟು ಕಾನ್ಸೆಪ್ಟ್ ಸೇಮ್ ಇರ್ತದೆ. ಒಂದು ಆಪ್ಟಿಟ್ಯೂಡ್ ಆಯ್ತು, ಕಮ್ಯುನಿಕೇಶನ್ ಆಯ್ತು, ಇಂಗ್ಲಿಷಲ್ಲಿ ಆಫ್ಕೋರ್ಸ್ ನೀವು ಮಾತಾಡಬೇಕು, ಮತ್ತೆ ಪ್ಲೇಸ್ಮೆಂಟ್ ಟಾಪಿಕ್ಸ್ಗೆ ಇಷ್ಟು. ಅಪಾರ್ಟ್ ಫ್ರಮ್ ಆಲ್ ದಿಸ್, ಗಿಟ್ ಮತ್ತೆ ಗಿಟ್ ಹಬ್ ಡಿಫ್ರೆನ್ಸ್ ಗೊತ್ತಾ ಯಾರಿಗಾದ್ರೂ? ಗೊತ್ತಿರ್ಲಿಕ್ಕಿಲ್ಲ, ನಂಗೂ ಪರ್ಸನಲಿ ಗೊತ್ತಿರ್ಲಿಲ್ಲ. ನಾನು ಈಗ ತಾನೇ ಡೀಪ್ ಆಗಿ ನೋಡಿದ್ದು. ಸೊ ಇನ್ ಸಿಂಪಲ್ ವರ್ಡ್ಸ್, ನೀವು ಈಗ ಒಂದು ಪ್ರಾಜೆಕ್ಟ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಒಂದು ಪ್ರಾಜೆಕ್ಟ್ ಅಲ್ಲಿ ಸ್ಟಾರ್ಟಿಂಗ್ ನೀವು ಒಂದು ಸೆಟ್ಟಿಂಗ್ ಮಾಡ್ತೀರಿ, ಮತ್ತೇನಾಯ್ತು, ನೀವು ನಿಮ್ ಫ್ರೆಂಡಿಗೆ ಕೊಡ್ತೀರಾ ಪ್ರಾಜೆಕ್ಟ್ ಅನ್ನು ಇಟ್ಕೊಳ್ಲಿಕ್ಕೆ.
ಅವ ನಿಮ್ಗೆ ಕೇಳದೆ ಅವ ಏನ ಚೇಂಜಸ್ ಮಾಡಿ ಬಿಡ್ತಾನೆ ಆ ಪ್ರಾಜೆಕ್ಟ್ ಅಲ್ಲಿ. ರೆಡ್ ಇದ್ದದ್ದು ಪ್ರಾಜೆಕ್ಟ್ ಅನ್ನು ಪಿಂಕ್ ಮಾಡಿ ಬಿಡ್ತಾನೆ. ಸೊ ರೆಡ್ ಇದ್ದದ್ದು ಪಿಂಕ್ ಮಾಡಿಬಿಟ್ರೆ ಈಗ ನೀವು ಬಯಸ್ಕೊಳ್ಬೇಕು ಟೀಚರ್ ಹತ್ರ, ಅಂದ್ರೆ ಟೀಚರಿಗೆ ಸಹ ರೆಡ್ ಬೇಕಿತ್ತಂತ ಅನ್ಕೊಳ್ಳಿ, ಬಟ್ ಅವ ಪಿಂಕ್ ಮಾಡಿ ಆಯ್ತು. ಈಗ ನಿಮ್ಗೆ ಏನಂದ್ರೆ ಅರ್ಲಿಯರ್ ಸ್ಟೇಜ್ ಬೇಕು, ಅವ ಎಲ್ಲ ಮಾಡಿಬಿಟ್ಟಿದ್ದಾನೆ, ಈಗ ನಿಮ್ಗೆ ಪುನಃ ಪಿಂಕ್ ಮಾಡ್ಬೇಕು, ಬಟ್ ನಿಮ್ಗೆ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ ಹೇಗೆ ಚೇಂಜ್ ಮಾಡೋದು, ಅಥವಾ ತುಂಬಾ ಏನೋ ಚೇಂಜ್ ಮಾಡಿಬಿಟ್ಟಿದ್ದಾನವ. ಸೊ ಪ್ರೀವಿಯಸ್ ಸ್ಟೇಟಿಗೆ ಹೋಗ್ಲಿಕ್ಕೆ ಪ್ರೀವಿಯಸ್ ವರ್ಷನ್ ಮತ್ತೆ ಪ್ರೆಸೆಂಟ್ ವರ್ಷನ್ ಸಪ್ರೇಟ್ ಆಗಿ ಸ್ಟೋರ್ ಆಗ್ಬೇಕಿತ್ತಲ್ಲ ಎಲ್ಲಾದ್ರೂ. ಸೊ ಈ ಕಾನ್ಸೆಪ್ಟ್ ಅನ್ನು ಸಿಂಪ್ಲಿಫೈ ಮಾಡಿ ಗಿಟ್ ಅಲ್ಲಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಈಗ ಡೆಪ್ತ್ ಬೇಡ, ನಾನು ಜಸ್ಟ್ ಬ್ರೀಫ್ ಆಗಿ ಹೇಳಿದೆ ಮೇಲೆ. ಹೆದರ್ಬೇಡಿ, ತುಂಬಾ ಈಸಿ ಉಂಟು ಗಿಟ್ ಮತ್ತೆ ಗಿಟ್ ಹಬ್ಬ. ಈವನ್ ನೀವು ನಾನು ಲ್ಯಾಬ್ ಪ್ರೋಗ್ರಾಮಿಗೆ ಒಂದು ಲಿಂಕ್ ಕಳಿಸಿದ್ದಲ್ಲ, ಎಲ್ಲ ಪ್ರೋಗ್ರಾಮ್ ಉಂಟಂತ, ಅದು ನಾನು ಗಿಟ್ ಹಬ್ ಅಲ್ಲಿ ಹಾಕಿದ್ದೆ, ನೀವೆಲ್ಲ ಈಸಿಲಿ ರೆಫರ್ ಮಾಡಿ ಅಂತ. ಸೊ ಒಂದದಾಯ್ತು. ಇದೀಗ ಹೆದರ್ಬೇಡಿ, ಬಟ್ ಇಷ್ಟು ಗೊತ್ತಿರಲಿ, ಗಿಟ್ ಮತ್ತೆ ಗಿಟ್ ಹಬ್ ಬೇಕೇ ಬೇಕು ನಿಮ್ಗೆ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್, ತುಂಬಾ ಇಂಪಾರ್ಟೆಂಟ್. ಇದೊಂದು ಸ್ಕಿಪ್ ಮಾಡ್ಲಿಕ್ಕೆ ಆಗುದೇ ಇಲ್ಲ ನೀವು. ಮತ್ತೆ ಅಪಾರ್ಟ್ ಫ್ರಮ್ ದಿಸ್ ನಿಮ್ಮ 8th ಸೆಮ್ ಇದು ಕಾಲೇಜ್ ಸ್ಟಡೀಸ್ ಇರ್ಬೋದು, ಟೆಕ್ನಿಕಲ್ ಪೇಪರ್ ಪ್ರೆಸೆಂಟೇಷನ್ ಇರ್ಬೋದು, ಫೈನಲ್ ಇಯರ್ ಪ್ರಾಜೆಕ್ಟ್ ಇರ್ಬೋದು, ಇದೆಲ್ಲ ಉಂಟು. ಆಫ್ಟರ್ ದಟ್ ಈಗ ನಿಮ್ಮಲ್ಲಿ ಕೆಲವು ಜನರು ಆಲ್ರೆಡಿ, ಈಗ ಲೈಕ್ ರಾಘವೇಂದ್ರ, ಕೆಲವು ಜನರು ಆಲ್ರೆಡಿ ರೆಡಿ ಇದ್ದಾರೆ ಸ್ಕಿಲ್ ಜೊತೆ, ಬಟ್ ಅವರಿಗೆ ಹೇಗೆ ಜಾಬ್ ಸಿಗೋದು ಗೊತ್ತಿಲ್ಲ, ಕಾಲೇಜಿಗೆ ಕಾಯ್ತಿದ್ದಾರೆ. ಕಾಲೇಜಲ್ಲಿ ಈಗ ಎಲ್ಲ ಕಂಪನಿ ಬರಲ್ಲ ಅಂತ ಅನ್ಕೊಳ್ಳಿ. ಆಗ ಏನ್ ಮಾಡ್ಬೇಕಂದ್ರೆ ಲಿಂಕ್ಡ್ಇನ್ ಅಲ್ಲಿ ನಿಮ್ ಪ್ರೊಫೈಲ್ ಕ್ರಿಯೇಟ್ ಮಾಡ್ಬೇಕು. ನಾನು ಒಂದು ಅದು ಸಹ ಲೈವ್ ಮಾಡಿ ತೋರಿಸ್ತೇನೆ. ಓಕೆ, ಒಂದು ಲಿಂಕ್ಡ್ಇನ್ ಸೈನ್ ಅಪ್. ಇದನ್ನು ಫುಲ್ ಲಾಗೌಟ್ ಆಗಿದೆ. ಒನ್ ಮೂಮೆಂಟ್, ನಾನು ಲಿಂಕ್ಡ್ಇನ್ ಸ್ವಲ್ಪ ಮತ್ತೆ ತೋರಿಸ್ತೇನೆ. ನಾನು ಫಸ್ಟ್ ಬಾಕಿದ್ ಮಾಡ್ತೀನಿ. ಸ್ಕ್ರೀನ್ ಕ್ಲಿಯರ್ ಉಂಟಾ? ಡಿಸ್ಪ್ಲೇ ಕ್ಲಿಯರ್ ಇದೆ. ಓಕೆ. ಸೊ ಈಗ ಲಿಂಕ್ಡ್ಇನ್ ಏನ್ ಗೊತ್ತಾ, ಲಿಂಕ್ಡ್ಇನ್ ಒಂದು ಪ್ರೊಫೆಷನಲ್ ಪ್ಲೇಸ್. ಜಸ್ಟ್ ಲೈಕ್ ನಿಮ್ಮ ಇನ್ಸ್ಟಾಗ್ರಾಮ್, ನೀವು ಫೋಟೋಸ್, ನಿಮ್ಮ ತಿರುಗಾಡೋದು ಫೋಟೋ ಹಾಕ್ತೀರಿ, ವಾಟ್ಸಪ್ ಅಲ್ಲಿ ಒಬ್ಬರ ಜೊತೆ ಮಾತಾಡ್ಲಿಕ್ಕೆ ಆಗ್ತೀರಿ. ಲಿಂಕ್ಡ್ಇನ್ ಇಸ್ ಅ ಪ್ಲೇಸ್ ವೇರ್ ಆಲ್ ಪ್ರೊಫೆಷನಲ್ಸ್ ಟಾಕ್ ಟು ಈಚ್ ಅದರ್ ಅಂಡ್ ಡಿಸ್ಕಸ್ ಅಂಡ್ ಸ್ಟಫ್. ಸೊ ಲಿಂಕ್ಡ್ಇನ್ ಅಲ್ಲಿ ಏನಂದ್ರೆ ನೀವು ಏನ್ ಪ್ರಾಜೆಕ್ಟ್ಸ್ ಮಾಡಿದ್ದೀರಿ, ಯಾವ ಕೆಲಸದಲ್ಲಿದ್ದೀರಿ, ಯಾವ ಕಾಲೇಜಲ್ಲಿ ಕಲಿತಿದ್ದೀರಿ, ಎಲ್ಲ ಪ್ರೊಫೆಷನಲ್ ಥಿಂಗ್ಸ್ ಲಿಂಕ್ಡ್ಇನ್ ಅಲ್ಲಿ ಆಗುದು. ಹಾಗೆ ಅನ್ಕೊಳ್ಬಹುದು ನೀವು ಲಿಂಕ್ಡ್ಇನ್ ಅಲ್ಲಿ. ಲಿಂಕ್ಡ್ಇನ್ ಪ್ರೊಫೈಲ್ ನಿಮ್ಮ ಹತ್ರ ಇಲ್ಲದಿದ್ರೆ ಇವತ್ತೇ, ಈಗ ನನ್ನ ಸೆಷನ್ ಆದ್ಮೇಲೆ ಇಮಿಡಿಯೇಟ್ಲಿ ಮಾಡಿ ನಂಗೆ ಒಂದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ. ಸೊ ನಾವು ಟಚ್ ಅಲ್ಲಿ ಇರುವ. ಮತ್ತೇನ್ ಗೊತ್ತಾ, ಲಿಂಕ್ಡ್ಇನ್ ನಾನು ಯಾಕೆ ಮಾಡ್ಲಿಕ್ಕೆ ಹೇಳೋದಂದ್ರೆ, ನೀವೀಗ ಏನಾದ್ರು ಕಲಿತಿದ್ದೀರಾ ಅಂತ ಅನ್ಕೊಳ್ಳಿ. ಈಗ ನಾನು ಇಷ್ಟೆಲ್ಲ ಒಂದು ರೋಡ್ ಮ್ಯಾಪ್ ತರ ಹಾಕಿದೆ. ಈಗ ಈ ರೋಡ್ ಮ್ಯಾಪ್ ಹಾಕಿ ಆದ್ಮೇಲೆ ಈಗ ನೀವು ಇವತ್ತು DBMS ಅಲ್ಲಿ 3 ಟೈರ್ ಆರ್ಕಿಟೆಕ್ಚರ್ ಕಲ್ತ್ರಿ ಅಂತ ಅನ್ಕೊಳ್ಳಿ. ಅದು ನೀವು ಲಿಂಕ್ಡ್ಇನ್ ಅಲ್ಲಿ ಬರೆಯುವುದು, I am so excited because I learned 3-tier architecture. I didn't knew this concept, so I learned it from here. ನೀವು ಸ್ವಲ್ಪ ಕಲಿಯೋದು, ಸ್ವಲ್ಪ ಅಪ್ಡೇಟ್ಸ್ ಲಿಂಕ್ಡ್ಇನ್ ಅಲ್ಲಿ ಆಗ್ತಾ ಇರ್ತೀರ ಅಂತ ಅನ್ಕೊಳ್ಳಿ. ಈಗ ನಿಮ್ಗೆ ಅನ್ಸ್ಬೋದು, ಯಾಕೆ ನನಗೆ ಕೆಲಸ ಇಲ್ವಾ, ಸುಮ್ಮನೆ ಯಾಕೆ ನಾನು ಟೈಮ್ ವೇಸ್ಟ್ ಮಾಡೋದು. ಅದು ಟೈಮ್ ವೇಸ್ಟ್ ಅಲ್ಲ. ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಗೆ ಹಾಕಿದ್ರೆ ಮೇ ಬಿ ಟೈಮ್ ವೇಸ್ಟ್ ಇರ್ತಿತ್ತೇನೋ, ಬಟ್ ಲಿಂಕ್ಡ್ಇನ್ ಅಲ್ಲಿ ನೀವು ಹಾಗೆ ಹಾಕಿದ್ರೆ, ಈಗ ನೀವು 3-tier ಆರ್ಕಿಟೆಕ್ಚರ್ DBMS ಅಂತ ಹಾಕಿದ್ರೆ, ಈಗ ಯಾವ್ದು ಟೆಕ್ HR ಇದ್ದಾರೆ ಅಂತ ಅನ್ಕೊಳ್ಳಿ, ಅವರು ನಿಮ್ದು ನೋಡ್ತಾರೆ 3-tier ಆರ್ಕಿಟೆಕ್ಚರ್ ಒಬ್ಬ ಕಲಿತಿದ್ದಾನೆ, ಓಕೆ ಇವ ತುಂಬಾ ಕ್ಯೂರಿಯಸ್ ಇರ್ಬಹುದು, ಇವನ್ಗೆ ಹೈಯರ್ ಮಾಡ್ಬೋದು ಅಂತ ನಿಮ್ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ತಾರೆ. ಸೊ ಜಾಬ್ ನಿಮ್ಗೆ ಸಿಗೋದು ಹೇಗೆ ಸಹ ಸಿಗ್ಬಹುದು. ನಾನು ಪರ್ಸನಲಿ ಹೇಳ್ತಿದ್ದೇನೆ, ನಾನು ಮಾರ್ಕೆಟಿಂಗ್ ಅಲ್ಲಿ ಏನೋ ಕಲಿತಿದ್ದೆ, ಅದು ನಾನು ಹಾಕ್ತಾ ಇರ್ತಿದ್ದೆ. ಮಾರ್ಕೆಟಿಂಗ್ ಇದೊಬ್ಬ HR ನಂಗೆ DM ಮಾಡಿ ಹೇಳ್ತಿದ್ದಾನೆ, ನೀನು ಆ ದಿನ ಅದು ಅಪ್ಡೇಟ್ಸ್ ಹಾಕ್ತಿದ್ದೆ ಅಲ್ಲ, ನಿಂಗೆ ಜಾಬ್ ಬೇಕಾ, ಅವನಾಗಿ ಕೇಳ್ತಿದ್ದಾನೆ ನಂಗೆ ಜಾಬ್ ಬೇಕಾ ಅಂತ. ಅಷ್ಟು ಮಾತ್ರ ಅಲ್ಲ, ಒಂದು ಟೆಕ್ ಕಂಪನಿ ಉಂಟು US ಅದು, ಅಲ್ಲಿಂದ ಸಹ ನಂಗೆ ಆಫರ್ ಬಂದಿದೆ, ಜಸ್ಟ್ ಬಿಕಾಸ್ ಐ ವಾಸ್ ಪೋಸ್ಟಿಂಗ್. ಲಿಂಕ್ಡ್ಇನ್ ಉಂಟಲ್ಲ, ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ತುಂಬಾ ಜನ ಲಿಂಕ್ಡ್ಇನ್ ಪ್ರಾಪರ್ ಯೂಸ್ ಮಾಡ್ತಿಲ್ಲ. ಲಾಸ್ಟ್ಗೆ ನಾನೊಮ್ಮೆ ನನ್ನ ಲಿಂಕ್ಡ್ಇನ್ ಪ್ರೊಫೈಲ್ ಅನ್ನು ಯೂಸ್ ಮಾಡಿ ಸಹ ತೋರಿಸ್ತೇನೆ, ಆಗ ನಿಮ್ಗೆ ಇನ್ನೂ ಸಹ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಒಂದದು. ಮತ್ತೆ ಒಂದು ರೆಸ್ಯೂಮ್ ಇಡ್ಬೇಕು ನಿಮ್ದು. ಈಗ ನೀವು ಬೇಕಾದ್ರೆ ನನ್ನ ಹತ್ರ ಏನ್ ಸ್ಕಿಲ್ ಉಂಟಂತ ಅನ್ಕೊಳ್ವಾ, ಸ್ಕಿಲ್ ಇಲ್ಲ ಅಂತ ಸಹ ಅನ್ಕೊಳ್ವಾ. ಈಗ ನಿಮ್ಮ ಹತ್ರ ಸ್ಕಿಲ್ ಇಲ್ಲದಿದ್ರೆ ನೀವು ಬೇಕಾದ್ರೆ 0 ಇಂದ ಸ್ಟಾರ್ಟ್ ಮಾಡಿ. ಈಗ ನಾನು ಇಷ್ಟೆಲ್ಲ ಹಾಕಿದ್ದೇನಲ್ಲ, ಇದೆಲ್ಲ ಕಲಿತಾ ರೆಸ್ಯೂಮ್ ಅಪ್ಡೇಟ್ ಮಾಡ್ತಾ ಹೋಗಿ. ನೀವು ಇಷ್ಟು ಕಲ್ತ್ರು ಸಹ ನಿಮ್ಗೆ ಆಲ್ಮೋಸ್ಟ್ ಯಾವ ಕಂಪನಿ ಸಹ ಸಿಗ್ತದೆ. ಮತ್ತೆ ಫೈನಲಿ ಕಾನ್ಫಿಡೆನ್ಸ್ ಇರಬೇಕು.
ಈಗ ನನ್ನ ಸಿಚುವೇಶನ್ ಉಂಟಲ್ಲ, ನಾನು ಲಿಟ್ರಲಿ ಫ್ರೀಲಾನ್ಸಿಂಗ್ ಮಾಡಿ ಎಲ್ಲರ ನಂತರ ನಾನು ಪ್ಲೇಸ್ ಆದದ್ದು. ಆಗ ನಂದು ಮೇನ್ ವೆಪನ್ ಏನಿತ್ತಂದ್ರೆ ನಾನು ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿದ್ದೆ. ಈವನ್ ಕಾಗ್ನಿಟಿವ್ ಕ್ಲೌಡ್ ಇದು ಇಂಟರ್ವ್ಯೂ ಬರುವಾಗ ನನ್ನ ಹತ್ರ ಅಷ್ಟು ಸ್ಕಿಲ್ಸ್ ಇರಲಿಲ್ಲ, ನಂಗೆ ಸ್ವಲ್ಪ ವೆಬ್ ಇದು ಸ್ವಲ್ಪ ಗೊತ್ತಿತ್ತು. ಬಟ್ ನಾನು ಕಾನ್ಫಿಡೆನ್ಸ್ ನಿಮಿತ್ತ ಅವರು ನಂಗೆ ಹೈಯರ್ ಮಾಡಿದ್ರು. ನಾನು ಹೇಳಿದೆ ಅವ್ರಿಗೆ, ನಂಗೆ ಮೇ ಬಿ ಈಗ ಗೊತ್ತಿರ್ಲಿಕ್ಕಿಲ್ಲ, ಬಟ್ ನಾನು ಕಲೀಲಿಕ್ಕೆ ರೆಡಿ ಇದ್ದೇನೆ, ನಾನು 200% ಕೊಡ್ಲಿಕ್ಕೆ ರೆಡಿ ಇದ್ದೇನೆ ಅಂತೆಲ್ಲ ತುಂಬಾ ಕಾನ್ಫಿಡೆನ್ಸ್ ಆಗಿ ಒಳ್ಳೆ ಆಗಿ ಮಾತಾಡಿದೆ. ಅದ್ರ ಮೇಲೆ ಅಂದ್ರೆ ಅದು ಸಹ ಒಂದು ರೀಸನ್ ಇರ್ಬೋದು ನಾನು ಹೈಯರ್ ಆಗ್ಲಿಕ್ಕೆ. ಸೊ ಕಾನ್ಫಿಡೆನ್ಸ್ ಮ್ಯಾಟರ್ ಆಗ್ತದೆ. ಸೊ ಓವರ್ ಆಲ್ ಈ ರೋಡ್ ಮ್ಯಾಪ್ ಇದೀಗ ನಾನು ರೋಡ್ ಮ್ಯಾಪ್ ಮಾಡಿದ್ದೇನಲ್ಲ, ಇದು ಪರ್ಸನಲಿ ನಾನ್ ಸಹ ಸ್ಕಿಲ್ಡ್ ಇಲ್ಲ ಈಗ ಇದಿಷ್ಟು ರೋಡ್ ಮ್ಯಾಪ್ ಅಲ್ಲಿ. ಇದು ನಾನೇನ್ ಕಲಿತೇನೆ ಅದೇ ಎಕ್ಸಾಕ್ಟ್ ನಿಮ್ಗೆ ಸಹ ಹೇಳ್ತೀನಿ. ಇದ್ರಲ್ಲಿ ನಾನು ಈಗ ನನ್ನ ಜಾಬ್ ಕಮಿಟ್ಮೆಂಟ್ ನಿಮಿತ್ತ ಎಲ್ಲ ನಾನು ಡೀಟೇಲ್ ಆಗಿ ಹೇಳುದು ಸ್ವಲ್ಪ ಕಷ್ಟ ಆಗ್ತದೆ. ಎಷ್ಟಾಗ್ತದೆ ಅಷ್ಟು ನಾನು ಹೇಳ್ತೀನಿ. ಬಟ್ ಇದು ನಂದು ಎಕ್ಸಾಕ್ಟ್ ರೋಡ್ ಮ್ಯಾಪ್. ಇದು ನಿಮ್ಗೆ ಮಾತ್ರ ಅಲ್ಲ, ನಾನು ಸಹ ಪರ್ಸನಲಿ ಇದೇ ಮಾಡ್ತಿದ್ದೇನೆ. ಸೊ ಇದು ವೆಬ್ ಬಗ್ಗೆ ನಾನು ಅಷ್ಟು ಎಕ್ಸ್ಪ್ಲೇನ್ ಮಾಡ್ಲಿಲ್ಲ, ಯಾಕಂದ್ರೆ ನೀವು ಕೆಲವರು ಜಾವ ಮಾಡ್ತಿದ್ದೀರಿ. ಬಟ್ ವೆಬ್ ಮೇಲೆ ಹೇಳುದಾದ್ರೆ ನಾನು HTML ಒಂದು 2 hour ಇದೊಂದು ವಿಡಿಯೋ ಉಂಟು. ಆಗ ಇದು ಕೋಡ್ ವಿತ್ ಹೇರಿ ಅಂತ ಒಂದು ಚಾನಲ್ ಅಂತದೇ ನಿಮ್ಗೆ ಬೇಕಾದ ನಿಮ್ಗೆ ಅರ್ಥ ಆಗುವ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸ್ವಲ್ಪ HTML in 2 hours ವಿತ್ ಪ್ರಾಜೆಕ್ಟ್ ಹಾಗೆ ಎಲ್ಲ ವಿಡಿಯೋಸ್ ಉಂಟು, ಅದು ನೋಡುದು. ಸ್ವಲ್ಪ CSS in 2 hours ಉಂಟು, JS in 2 hours ಉಂಟು. ನೋಡಿ 6 hours ಅಲ್ಲಿ ಇದು 3 ಸಹ ಆಯ್ತು. ಮತ್ತೆ PHP in 2 hours ಅಂತ ಒಂದು ವಿಡಿಯೋ ನಾನು ಆಗ ನೋಡಿದಷ್ಟೇ, PHP ಆಯ್ತು. ಸೊ ಇದು 3 ಫ್ರಂಟ್ ಎಂಡ್ ಆದ್ರೆ ಇದು ಬ್ಯಾಕ್ ಎಂಡ್ PHP. ಮತ್ತೆ ಬೂಟ್ ಸ್ಟ್ರ್ಯಾಪ್ ಟ್ರೈಲ್ ಇದು ಉಂಟಲ್ಲ, ಜಸ್ಟ್ ವೆಬ್ ಫೋಕಸ್ಡ್. ವೆಬ್ ಮಾಡುದಾದ್ರೆ ಹೀಗೆ ಸ್ಟಾರ್ಟ್ ಮಾಡ್ಬೋದು. ನೀವು ಜಾವಾ ಏನು ಸಹ ಮಾಡುದಂದ್ರೆ ಅದರ ವಿಷಯ ನಾನೀಗ ಗೈಡ್ ಮಾಡ್ಲಿಕ್ಕೆ ರೈಟ್ ಪರ್ಸನ್ ಅಲ್ಲ. ನನ್ನ ಫ್ರೆಂಡ್ ಆಲ್ರೆಡಿ ಹೇಳಿದ್ದಾನೆ ಜಾವಾ ಬಗ್ಗೆ. ಸೊ ನೀವು ಜಾವಾ ಮಾಡಿದಾದ್ರೂ ಸಹ ಇದಿಷ್ಟು ಕಾಮನ್ ಇರ್ತದೆ ಕಾನ್ಸೆಪ್ಟ್ಸ್, ಮತ್ತೆ ಲಾಜಿಕ್ ಸೇಮ್ ಇರ್ತದೆ ನೀವು ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಹಾಕುದಾದ್ರೂ ಸಹ. ನಾನು ಪರ್ಸನಲಿ ಜಾವಾ ಅಷ್ಟು ನಂಗೆ ಲೈಕ್ ಅಂತ ಇಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ಯಾಕೆ ನಾನು ಹೇಳೋದು ತಪ್ಪಾಗ್ತದೆ ವಿದೌಟ್ ನಾಲೆಜ್. ಸೊ ಇದಿಷ್ಟು ಓಕೆ, ಇದಿಷ್ಟು ಹೇಳಬೇಕಿತ್ತು ನನಗೆ. ಹೋಪ್ ಎಲ್ರಿಗೆಲ್ಲ ಕ್ಲಿಯರ್ ಉಂಟು. ಸೊ ಓಕೆ ಅಷ್ಟೇ. ಓಕೆ 40+ minutes ಹೋಯ್ತಾ, ನಂಗೆ ಗೊತ್ತೇ ಆಗಲಿಲ್ಲ. ಓಕೆ, ಇನ್ನು ಯಾರಿಗಾದ್ರು ಏನಾದ್ರು ಡೌಟ್ ಉಂಟಾ? ಏನಾದ್ರು ಇದ್ರೆ ನಾನು ಇಲ್ದಿದ್ರೆ ರ್ಯಾಪ್ ಅಪ್ ಮಾಡುವ ಅಂತ. ನಾನು ಸಹ ಪ್ರಿಪೇರ್ ಎಲ್ಲ ಆಗಿ ಇಲ್ಲಿ ಬರ್ತಿಲ್ಲ. ನಾನು ಸಹ ಈಗ ಕಾಲೇಜಲ್ಲಿ ಎಲ್ಲ ಆದ್ರೆ ನಾವು ಪ್ರಿಪೇರ್ ಆಗಿ ಹೋಗ್ತೀವಿ. ಇಲ್ಲಿ ನಾನು ಲಿಟ್ರಲಿ ನೀವೆಲ್ಲ ನನ್ನ ಏಜ್ ಅವರೇ. ಈಗ ನಾನು ನನ್ನ ಫ್ರೆಂಡ್ಸ್ ಹತ್ರ ಹೇಗೆ ಪ್ರಿಪೇರ್ ಮಾಡದೆ ಹೋಗ್ತೇನೆ ಅದೇ ರೀತಿ ಇಲ್ಲಿ Gmeet ಸಹ ಮಾಡ್ತಿದ್ದೇನೆ. ಫಸ್ಟ್ ಟೈಮ್ ಅದು ಸಹ ನಿಮ್ಮ ಹತ್ರ ಎಲ್ಲ ಮಾತಾಡುದು ನಾನು. ಸೊ ನಿಮ್ಗೆ ಹೇಗೆ ಫೀಲ್ ಆಗಿದೆ? ನಂಗೆ ಸಹ ಅನ್ಕಂಫರ್ಟೇಬಲ್ ಆಫ್ಕೋರ್ಸ್ ಸ್ವಲ್ಪ ಆಯ್ತು, ಬಟ್ ನಾವು ಅನ್ಕಂಫರ್ಟೇಬಲ್ ಅಂತ ಕೂತ್ಕೊಳ್ಲಿಕ್ಕಾಗಲ್ಲ ಅಲ್ಲ. How to start web development directly programming or once complete theory then start? So ರೋಷನ್, ಈ ಕ್ವಶನ್ ಉಂಟಲ್ಲ, ನಿನ್ನ ಹತ್ರ ಎಷ್ಟು ಟೈಮ್ ಉಂಟು ನಂಗೆ ಅದು ಫಸ್ಟ್ ಹೇಳು. ನಿಂಗೆ ಎಷ್ಟು ಟೈಮ್ ಅಲ್ಲಿ ವೆಬ್ ಡೆವಲಪ್ಮೆಂಟ್ ಅಲ್ಲಿ ಜಾಬ್ ಸಿಗ್ಬೇಕು, ಅದ್ರ ಬೇಸಿಸ್ ಅಲ್ಲಿ ನಾನು ಆನ್ಸರ್ ಕೊಡ್ತೇನೆ. ಎಷ್ಟು ಟೈಮ್ ಉಂಟಂತ ನಂಗೆ ಲೈಕ್ ಚಾಟ್ ಅಲ್ಲಿ ಬರ್ದು ಹಾಕ್ತೀಯಾ? ನೀನ್ ಫೈನಲ್ ಇಯರ್ ಅಲ್ಲ, ಅಂದ್ರೆ ಒಂದು ಜುಲೈವರೆಗೆ ಟೈಮ್ ಉಂಟಾ? ಈಗ ಏಪ್ರಿಲ್ ಆಗ್ತಾ ಉಂಟು, ಏಪ್ರಿಲ್, ಮೇ, ಜೂನ್, ಜುಲೈ. ಸೊ ಒಂದು ಪ್ರಾಪರ್ ಒಂದು 3-4 months ಉಂಟಾ ನಿನ್ನ ಹತ್ರ? ಓಕೆ, ಅಕಾಡೆಮಿಕ್ಸ್ ಆಗ್ತದೆ ನೋಡಿ. ಅಕಾಡೆಮಿಕ್ಸ್ ನಿಮ್ ಕಾಲೇಜ್ ಪ್ರೆಷರ್ ಆಗ್ತದೆ, ಇದು ಅದು ಓದಂತ ನಿಮ್ ತಲೆಯಲ್ಲಿ ತುಂಬಿಸ್ಬಿಡ್ತಾರೆ. ನಿಮ್ಗೆ ಇಷ್ಟ ಎಲ್ಲಿ ಇರ್ಲದಿರ್ಲಿ, ಪಾಸ್ ಆಗ್ಲೇಬೇಕು, ನೀವು ಓದ್ತಿದ್ದಿ. ಸೊ ಅಕಾಡೆಮಿಕ್ಸ್ ಟೆನ್ಷನ್ ಮಾಡಬೇಡ, ಅದು ಆಗುದು ಫ್ಲೋ ಅಲ್ಲೇ ಆಗ್ತದೆ. ನೀವು ನನ್ನ ವಿಡಿಯೋಸ್ ನೋಡಿ ಮೋಸ್ಟ್ಲಿ ಅಕಾಡೆಮಿಕ್ಸ್ ಮಾಡ್ತೀರಿ, ಬಟ್ ವೆಬ್ ಎಲ್ಲ ಹಾಗೆ ಹೇಳ್ಲಿಕ್ಕಾಗಲ್ಲ. ಅದು ನೀವು ಮಾಡುದಾದ್ರೆ ಇಷ್ಟು ಫಿಕ್ಸ್ಡ್ ಟೈಮ್ ಅಂತ ಮಾಡ್ಬೇಕು. ಸೊ ರೋಷನ್, ನಿಂಗೆ ಜಾಬ್ ಸಿಗ್ಲಿಕ್ಕೆ ನಾನು ಜಾಬ್ ವೈಸ್ ಫೋಕಸ್ ಆಗಿ ಹೇಳ್ತಿದ್ದೇನೆ, ನನ್ನ ರೋಡ್ ಮ್ಯಾಪ್ ಫಾಲೋ ಮಾಡು, ಅಥವಾ ಯಾರ್ದಾದ್ರೂ ರೋಡ್ ಮ್ಯಾಪ್ ಫಾಲೋ ಮಾಡು. ಬಟ್ ಈಗ ನೀನ್ ನಂದು ಇದಕ್ಕೆ ಮಾಡುದಾದ್ರೆ, ಈಗ ನಾನು ನಿಂಗೆ ಏನ್ ತೋರಿಸಿದೆ ನೋಡು ಆಗ ಒಂದು ರೋಡ್ ಮ್ಯಾಪ್, ಅದ್ ನಾನು ನಿಂಗೆ ಕೊಟ್ಟು ಸಹ ಇಡ್ತೇನೆ. ಅದ್ ನಿನ್ ಬೇಕಾದ್ರೆ ಡೈರೆಕ್ಟ್ಲಿ ಫಾಲೋ ಮಾಡ್ಬೋದು. ಅದ್ರಲ್ಲಿ ನಾನು ಏನಂದ್ರೆ ಒಂದು 2 hours HTML ವಿತ್ ಪ್ರಾಜೆಕ್ಟ್, 2 hour CSS ವಿತ್ ಪ್ರಾಜೆಕ್ಟ್, ಮತ್ತೆ 2 hour ಜಾವಾ ಸ್ಕ್ರಿಪ್ಟ್ ವಿತ್ ಪ್ರಾಜೆಕ್ಟ್,
ಅದು 3 ಆದ್ಮೇಲೆ ಒಂದು ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್, ಇಟ್ ಕ್ಯಾನ್ ಬಿ PHP. ನಾನು PHP ಸ್ಟಾರ್ಟ್ ಮಾಡಿದೆ, ಯಾಕಂದ್ರೆ PHP ಒನ್ ಆಫ್ ದ ಈಸಿಯೆಸ್ಟ್ ಬ್ಯಾಕ್ ಎಂಡ್ ಲ್ಯಾಂಗ್ವೇಜ್. ಹೀಗೆ ಸ್ಟಾರ್ಟ್ ಮಾಡ್ಬೋದು ನೀನು. ನೋಡಿ, ಒಂದು 10 hours ಅಲ್ಲಿ ನಿಂದು ವೆಬ್ ಇದೊಂದು ಫೌಂಡೇಶನ್ ಆಗ್ತದೆ, ಮತ್ತೆ ನೀನ್ ಬೇಕಾದ್ರೆ ಎಕ್ಸ್ಟ್ರಾ ಕಲಿಬಹುದು. ಸೊ ಈಗ ನೀನ್ 10 hours ಅಲ್ಲಿ ವೆಬ್ ಇದೊಂದು ಕಂಪ್ಲೀಟ್ ಮಾಡಿದ್ರೆ, ನಾನು ಹೇಳುವ ಅಪ್ರೋಚ್ ಹಾಗೇನೆ. ನೀವು ಪ್ರೊಜೆಕ್ಟ್ ಮಾಡಿ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಉಂಟಾಯ್ತಾ, ನಾನು ಪರ್ಸನಲಿ ಅದು ಫೇವರೇಟ್ ಮಾಡುದು. 2 hours HTML ವಿತ್ ದ ಪ್ರೊಜೆಕ್ಟ್ ಅಂತ ಒಂದು ವಿಡಿಯೋ ಉಂಟು, ಕೋಡ್ ವಿತ್ ಹ್ಯಾರಿದು. ನಾನು ಬೇಕಾದ್ರೆ ಎಲ್ಲ ಲಿಂಕ್ಸ್ ಲಾಸ್ಟ್ಗೆ ಶೇರ್ ಮಾಡ್ತೀನಿ. ಸೊ ನಾನು ಹಾಗೆ ಪ್ರಿಫರ್ ಮಾಡುದು. ನಾನು ಇದು ಸಹ ಟ್ರೈ ಮಾಡಿದ್ದೇನೆ, ನೀನು ಹೇಳಿದ ತರ ಕಂಪ್ಲೀಟ್ ಥಿಯರಿ ದೆನ್ ಸ್ಟಾರ್ಟ್. ಹಾನೆಸ್ಟ್ಲಿ ಹೇಳ್ತೇನೆ, ಕಂಪ್ಲೀಟ್ ಥಿಯರಿ ದೆನ್ ಸ್ಟಾರ್ಟ್, ಅದು ದೆನ್ ಸ್ಟಾರ್ಟ್ ವಿಷಯನೇ ಇಲ್ಲ. ನಿಮ್ಗೆ ಥಿಯರಿ ಕಂಪ್ಲೀಟ್ ಮಾಡಿ ಆದ್ಮೇಲೆ ಲಾಸ್ಟ್ಗೆ ಫೀಲ್ ಆಗ್ತದೆ, ನಾನು ಎಂತ ಕಲಿತೆ, ಏನಾಗ್ತಾ ಉಂಟು. ಕೆಲವೊಮ್ಮೆ ಪ್ರೊಜೆಕ್ಟು ಮಾಡಲ್ಲ, ಸುಮ್ಮನೆ ಕಲಿತೇವೆ. ಒಂದಿನ HTML ಕಲಿತೇವೆ, ಒಂದಿನ CSS ಕಲಿತೇವೆ, ಒಂದಿನ ಜಾವಾಸ್ಕ್ರಿಪ್ಟ್ ಕಲಿತೇವೆ, ಎಲ್ಲಿ ಸಹ ಹೋಗಲ್ಲ. ಹಾಗೆಲ್ಲ ಆಗ್ಬಾರ್ದು. ಪ್ರೊಜೆಕ್ಟ್ ಮಾಡಿ ಫೈನಲ್ ನನ್ಗೆ ತುಂಬಾ ಇಫೆಕ್ಟಿವ್ ಆದದೇನು ಗೊತ್ತಾ, ಪ್ರೊಜೆಕ್ಟ್ ಮಾಡ್ತಾ ಮಾಡ್ತಾ ಕಲಿತೇನಲ್ಲ, ಅದ್ರಷ್ಟು ಇಫೆಕ್ಟಿವ್ ಯಾವುದಿಲ್ಲ. ಅದಕ್ಕೆ 2 hours ಇದು ಕೋಡ್ ವಿತ್ ಹೇರಿ ಅಂತ ಅವನೊಂದು ಚಾನಲ್ ಉಂಟು, ಅದು ಲಿಂಕ್ ಕೊಟ್ಟಿರ್ತೇನೆ. ನಾನು ಪರ್ಸನಲಿ ಮಾಡ್ತೇನೆ, ನೋಡುವ ಹೇಗೆ ಲೈಕ್ ಕಂಪ್ಲೀಟ್ ಮಾಡೋದಂತ. ಸೊ ಫೈನಲ್ ನಿಂಗೆ 10 hours ಸಾಕು ಒಂದು ವೆಬ್ ಅಲ್ಲಿ ಒಂದು ಫೌಂಡೇಶನ್ ಮಟ್ಟಿಗೆ ಹೋಗಿ ಜಾಬ್ ಸೇರ್ಲಿಕ್ಕೆ. ಮತ್ತೆ ಬೇಕಾದ್ರೆ ಡೆಪ್ತ್ ಅಲ್ಲಿ ಕಲಿ, ಬಟ್ ಒಮ್ಮೆ ಜಾಬ್ ಸಿಗುವ ತನಕ ಸ್ವಲ್ಪ ಸ್ಮಾರ್ಟ್ ಆಗಿ ಆಡು. ನಿನ್ನ ಹತ್ರ ಬೇಕಾದಷ್ಟು ಟೈಮ್ ಇಲ್ಲ, ನೀನ್ ಫೈನಲ್ ಇಯರ್ ಅಲ್ಲಿ ಇದ್ದಿ. ನಿಂಗೆ ಅಂತಲ್ಲ, ನಾನು ಪರ್ಸನಲಿ ಅದೇ ಮಾಡಿದ್ದು, ಅದೇ ರೆಕಮೆಂಡ್ ಸಹ ಮಾಡ್ತೀನಿ. ಸೊ ನಾನು ಕಾಗ್ನಿಟಿವ್ ಕ್ಲೌಡಿಗೆ ಸಹ ಎಲ್ಲ ಕಲ್ತಿದ್ರೆ, ಇನ್ ಯೂಟ್ಯೂಬ್ ಚಾನಲ್ ವಿ ಗೆಟ್ ಲಾಟ್ ಆಫ್ ಕಂಟೆಂಟ್, ಡೋಂಟ್ ನೋ ವಿಚ್ ಟು ಫಾಲೋ. ಅದೇ ಅಲ್ಲ ಮೈನ್ ಇಶ್ಯೂ. ನಾನು ಒಂದು ಕೆಲಸ ಮಾಡ್ತೀನಿ, ಓಕೆ, ನೀವು ಈಗ 4 ಜನ, ಓಕೆ 3 ಜನ ಇದ್ದೀರಲ್ಲ ಕಾಲಲ್ಲಿ, ನಂಗೆ ಸೇರಿಸಿ. ನಾನು ಲಾಸ್ಟಿಗೆ ನೀವು 3 ಜನರಿಗೆ ಸಹ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೇನೆ, ಬಾಕಿ ಯಾರಿಗೂ ಕೊಟ್ಟಿಲ್ಲ. ನೀವು ಲಾಸ್ಟ್ ತನಕ ಇದ್ದೀರಂತ ಕೊಡ್ತಿದ್ದೇನೆ. ನಿಮ್ಗೆ ನಾನು DM ಮಾಡ್ತೀನಿ, ಆ DM ಅಲ್ಲಿ ನಾನು ಎಲ್ಲ ಲಿಂಕ್ಸ್ ಕೊಡ್ತೇನೆ, ಎಕ್ಸಾಕ್ಟ್ ಯಾವ್ದು ನೋಡ್ಬೇಕು, ಯಾವ್ದು ಫಾಲೋ ಮಾಡ್ಬೇಕಂತ. ಹಿಂದಿಯಲ್ಲಿ ಉಂಟದು, ನೀವು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಮೋಸ್ಟ್ಲಿ ನಾನೇ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡ್ತೀನಿ, ನಾನೇ ಪ್ರೊಜೆಕ್ಟ್ ಮಾಡುದು, ನೋಡುವ. ಬಟ್ ಫಸ್ಟ್ಗೆ ಲಿಂಕ್ಸ್ ಕೊಟ್ಟಿರ್ತೇನೆ. ಇನ್ನು ಜಾಸ್ತಿ ಎಳೆಯಲ್ಲ, ನಾನು ಬೇಗ ಎಂಡ್ ಮಾಡ್ತೇನೆ. ಬಟ್ ನಿಮ್ಗೆ ಹೇಳುದು ಮಿಸ್ ಆಗಬಾರ್ದಲ್ಲ ಏನು ಸಹ, ಅದಕ್ಕೆ ಒಮ್ಮೆ ಲಿಂಕ್ಡಿನ್, ನನ್ನ ಲಿಂಕ್ಡಿನ್ ಕಾಣ್ತಾ ಉಂಟಾ? ಎಸ್, ಸೊ ಲಿಂಕ್ಡಿನ್ ಅಲ್ಲಿ ಏನ್ ಗೊತ್ತಾ, ಫಸ್ಟ್ ತುಂಬಾ ಜನ ನಂಗೆ ಈಗ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿದ್ದೀರಿ, ನಾನು ತೋರಿಸ್ತೇನೆ ನೋಡಿ. ಈಗ ನಂಗೆ ಕಳಿಸಿದ ಫ್ರೆಂಡ್ ರಿಕ್ವೆಸ್ಟ್ ಅಲ್ಲಿ ಇದೆರಡು ಪ್ರಾಪರ್ ಉಂಟು, ಇದು ರಾಂಗ್ ಉಂಟು. ಇದು ಯಾಕೆ ರಾಂಗ್ ಉಂಟು ಅಂದ್ರೆ ಇದರಲ್ಲಿ ಫೋಟೋ ಹಾಕ್ಲಿಲ್ಲ. ಫೋಟೋ ಹಾಕೋದು ತುಂಬಾ ಇಂಪಾರ್ಟೆಂಟ್ ಒಂದು ಲಿಂಕ್ಡ್ಇನ್ ಅಲ್ಲಿ. ಅದು ಸಹ ಫೋಟೋ ಹಾಕಿದ್ರೆ ಹೇಗೆ ಹಾಕ್ಬೇಕಂದ್ರೆ ಪ್ರಾಪರ್ ಹೆಡ್ ಶಾಟ್ ಇರಬೇಕು. ಈಗ ಇದು ಕರೆಕ್ಟ್ ಉಂಟು. ಓಕೆ, ನಂದು ಸ್ವಲ್ಪ ಡೇಟಾ ಸ್ಲೋ. ಈಗ ನನ್ನ ಪ್ರೊಫೈಲ್ ಫೋಟೋ ಅಲ್ಲಿ ಸಹ ನನ್ನ DP, ನನ್ನ ಮುಖ ಕರೆಕ್ಟ್ ಕ್ಲೀನ್ ಕಾಣ್ತದಲ್ಲ. ಸೊ ಮುಖ ಕ್ಲೀನ್ ಕಾಣ್ಬೇಕು, ಮುಖದಲ್ಲಿ ಕೂಲಿಂಗ್ ಗ್ಲಾಸ್ ಇರಬಾರ್ದು, ಮತ್ತೆ ಕ್ಯಾಶುವಲ್ ಡ್ರೆಸ್ ಅಲ್ಲಿ ಎಲ್ಲ ಇರಬಾರ್ದು. ಒಟ್ಟಾರೆ ಒಂದು ನೀಟ್ ಡ್ರೆಸ್, ಗೊತ್ತಲ್ಲ ನಿಮ್ಗೆ ಪ್ರೊಫೆಷನಲ್ ಅಂದ್ರೆ ಹೇಗಿರ್ಬೇಕು, ಆ ರೀತಿ ಒಂದು ಡ್ರೆಸ್, ಮತ್ತೊಂದು ಹೆಡ್ ಶಾಟ್, ಕ್ಲೀನ್ ಮುಖ ಕಾಣುವ ತರ ಫೋಟೋ ಇರಬೇಕು. ಮತ್ತೆ ಸೆಕೆಂಡ್, ನೀವು ಯಾವ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀರಿ ಅದನ್ನು ಒಂದು ಚಿಕ್ಕ ಹೀಗೆ ಬರಿಬೇಕು, ಅಥವಾ ನಿಮ್ದು ಏನು ಪ್ಯಾಷನ್. ಈಗ ನಿಮ್ಮಲ್ಲಿ ತುಂಬಾ ಜನ ಲೈಕ್ ಇಷ್ಟ ಇರ್ತದೆ, ನಾನು ಈ ಕಾಲೇಜಿನ ಸ್ಟೂಡೆಂಟ್, ಹಾಗೇನೆ ಬರೆಯುವುದು. ಅಷ್ಟು ಬರೆದ್ರೆ ಸಾಕಾಗಲ್ಲ. ಅಲಾಂಗ್ ವಿತ್ ದಟ್, ಐ ಆಮ್ ಅ ಸ್ಟೂಡೆಂಟ್ ಆಫ್ ಡ್ಯಾಶ್ ಕಾಲೇಜ್ ಅಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್ ಎಟ್ ವೆಬ್ ಡೆವಲಪ್ಮೆಂಟ್, ಅಥವಾ ಅದೇ ನಿಮ್ದೇನೋ ಹಾಗೆ ನೀಟ್ ಅಂದ್ರೆ ಒಂದು ಸೆಂಟೆನ್ಸ್ ಮಾಡ್ಬೇಕು ಇಲ್ಲಿ ಒಂದದ್ದು. ಮತ್ತೆ ಒಂದು ಒಳ್ಳೆ ಬ್ಯಾಕ್ ಗ್ರೌಂಡ್ ಆಗ್ಬೇಕು ಇಲ್ಲಿ. ಇದೆಲ್ಲ ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ನೀವು ಲಿಂಕ್ಡ್ಇನ್ ಎಷ್ಟು ಪ್ರಾಪರ್ ಆಗಿ ಮಾಡ್ತೀರಿ ಅಷ್ಟು ನಿಮ್ ಲಿಂಕ್ಡ್ಇನ್ ಆಪ್ಟಿಮೈಸ್ ಇರ್ತದೆ, ಅಷ್ಟು ಜಾಸ್ತಿ ಹೆಚ್ಚಾರಿಗೆ ನಿಮ್ ಪ್ರೊಫೈಲ್ ಕಾಣ್ತದೆ. ಸೊ ಆರ್ಟಿಕಲ್ ಬರೀರಿ ಅಂತ ನಾನು ಹೇಳಲ್ಲ, ಅದು ನಿಮ್ಮ ವಿಷಯ. ಬಟ್ ನೋಡಿ, ನನ್ನ ಆಕ್ಟಿವಿಟಿ ಇವತ್ತಿದ್ದು, ನನ್ನ ಲಾಸ್ಟ್ ಆಕ್ಟಿವಿಟಿ 12 hours ago, ಇವತ್ತು ಬೆಳಿಗ್ಗೆ ನಾನು ಹಾಕಿದಷ್ಟೇ ಒಂದು ಆರ್ಟಿಕಲ್. ನಾನು ನೋಡಿ
ಏನಾದ್ರೂ ನನ್ನ ಕಂಪನಿ ಬಗ್ಗೆ ಇರ್ಬೋದು ಅಥವಾ ನನ್ನ ಕಂಪನಿಯಲ್ಲಿ ಏನ್ ಕಲ್ತೆ ಅದು ಅಂಥದ್ದೆಲ್ಲ ನಾನು ಶೇರ್ ಮಾಡ್ತಾ ಇರ್ತೀನಿ. ಇವನ್ ಈಗ ಎಷ್ಟು ಶೇರ್ ಆಗ್ತದೆ ಅಂದ್ರೆ, ಈಗ ನಾನು ಜಸ್ಟ್ ಇಷ್ಟ ಹಾಕಿದಲ್ಲ, ಹ್ಯಾಪಿ ಟು ಅನೌನ್ಸ್ ಐ ಆಮ್ ವರ್ಕಿಂಗ್ ಎಟ್ ಕಾಗ್ನಿಟಿವ್ ಕ್ಲೌಡ್ ಹೀಗೆ ಹಾಕಿದ್ದು. ಇದು ನನ್ನ ಕಾಲೇಜಲ್ಲಿ ಸಹ ನಂಗೆ ಟೀಚರ್ಸ್ ಕೇಳ್ತಿದ್ದಾರೆ, ನೀನು ಹಾಗೆಲ್ಲ ಕಲ್ತೆಯಾ ಅಂದ್ರೆ. ಲಿಂಕ್ಡ್ಇನ್ ಎಷ್ಟು ಒಳ್ಳೆ ರೀಚ್ ಉಂಟಂದ್ರೆ, ಇನ್ಸ್ಟಾಗ್ರಾಮ್ ಅದೆಲ್ಲ ಕಿಂತ ಲಿಂಕ್ಡ್ಇನ್ಗೆ ಜಾಸ್ತಿ ರೀಚ್ ಉಂಟು. ಎಷ್ಟು ದಿನ ಇರ್ತದೆ ಅಂತ ಗೊತ್ತಿಲ್ಲ. ಈಗ ಇದ್ದಾಗ ನೀವು ಮ್ಯಾಕ್ಸಿಮಮ್ ಯೂಸ್ ಮಾಡ್ಬೇಕು. ಲಿಂಕ್ಡ್ಇನ್ ಅಲ್ಲಿ ನಿಮ್ಗೆ ಜಾಬ್ ಸಿಗೋದು ತುಂಬಾ ಈಸಿ. ಸೆಕೆಂಡ್ ಒನ್ ಅಬೌಟ್ ಸೆಕ್ಷನ್. ಅಬೌಟ್ ಸೆಕ್ಷನ್ ಅಲ್ಲಿ ನಿಮ್ ಬಗ್ಗೆ ಕ್ಲೀನ್ ಬರ್ದಿರ್ಬೇಕು. ಐ ಆಮ್ ಅ ಫೈನಲ್ ಇಯರ್ ಸ್ಟೂಡೆಂಟ್ ಹೂ ವಿಲ್ ಬಿ ಗ್ರಾಜುಯೇಟಿಂಗ್, ಹೂ ವಾಂಟ್ಸ್ ಟು ಲೈಕ್ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು, ನಂಗೆ ವೆಬ್ ಡೆವಲಪ್ಮೆಂಟ್, ಪಬ್ಲಿಕ್ ಸ್ಪೀಕಿಂಗ್ ಎಲ್ಲ ನಂಗೆ ಇಷ್ಟ. ಮತ್ತೆ ನೀವೇನಾದ್ರು ಪ್ರಾಜೆಕ್ಟ್ಸ್ ಮಾಡಿದ್ರೆ ಅದರ ಬಗ್ಗೆ ಬರೆಯುವುದು, ಅಥವಾ ನಿಮ್ ಬೇರೆ ಪ್ಯಾಷನ್, ಅಥವಾ ನಿಮ್ ವೆಬ್ಸೈಟ್ ಇದ್ರೆ ಬರೆಯುವುದು, ನಿಮ್ ಜಿಮೇಲ್ ಬರೆಯುವುದು, ಮತ್ತೆ ನಿಮ್ ಪಾಸ್ಟ್ ಎಲ್ಲ ವರ್ಕ್ ಎಕ್ಸ್ಪೀರಿಯನ್ಸ್, ಏನೆಲ್ಲ ಕೆಲಸ ಮಾಡಿದ್ದೀರಿ. ಈಗ ಸಪೋಸ್ ಏನ್ ಕೆಲಸ ಇಲ್ಲದಿದ್ರೆ ಟೆನ್ಷನ್ ಮಾಡಬೇಡಿ, ನಿಮ್ಗೆ ಕೆಲಸ ಸಿಕ್ಕಾದ್ಮೇಲೆ ಆರಾಮ್ಸೆ ಬರಿಬಹುದು. ಸೊ ನೀವೇನೆಲ್ಲ ಮುಂಚೆ ವರ್ಕ್ ಮಾಡಿದ್ದೀರಿ ಅದೆಲ್ಲ ಬರಿತಾ ಹೋಗುದು. ಎಲ್ಲಾದ್ರೂ ಇಂಟರ್ನ್ಶಿಪ್ ಮಾಡಿದ್ರೆ ಅದು ಸಹ ಬರಿಬಹುದು. ಈಗ ನೀವು ಕಾಲೇಜಲ್ಲಿ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿದ್ರೆ ಅದು ಸಹ ಬರಿಬಹುದು, ಅದು ಸಹ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಒಂದು ಅಷ್ಟಾಯ್ತು. ಸೊ ಲಿಂಕ್ಡ್ಇನ್ ಇವತ್ತೇ ಈ ಕಾಲ್ ಆದ್ಮೇಲೆ ಕ್ರಿಯೇಟ್ ಮಾಡಿ ನಂಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸಿ, ಸೊ ದಟ್ ನಾವು ಟಚ್ ಅಲ್ಲಿ ಇರುವ. ಮತ್ತೆ ನಾನು ಸಹ ನಂದು ಸ್ಟಡಿ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ. ನಾನು ಇವತ್ತು ಇದು ಕಲಿತೆ, ನಿಮ್ಗೆ ಸಹ ಸ್ವಲ್ಪ ಮೋಟಿವೇಶನ್ ಇರ್ತದೆ. ನೀವು ಸಹ ಇಫ್ ಪಾಸಿಬಲ್ ಅಪ್ಡೇಟ್ಸ್ ಹಾಕ್ತಾ ಇರಿ. ನಾನು ಇವತ್ತು ಇದು ಕಲಿತೆ, ಅದು ಕಲಿತೆ, ಎಲ್ಲಿಂದ ಕಲಿತೆ, ಏನ್ ಕಲಿತೆ ಎಲ್ಲ ಹಾಕ್ತಾ ಇರ್ಬೋದು. ಲಿಂಕ್ಡ್ಇನ್ ಅಲ್ಲಿ ನಿಮ್ ಟೀಚರ್ಸ್ ಸಹ ಇರ್ತಾರೆ, ನಿಮ್ ಕಾಲೇಜ್ ಟೀಚರ್ಸ್, ನಿಮ್ಗೇನೆ ಗೊತ್ತಿರಲ್ಲ. ಸೊ ಅದು ಲಿಂಕ್ಡ್ಇನ್ ಆಯ್ತು. ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದೆಯಾ? ನಾನು ವೈಂಡ್ ಅಪ್ ಮಾಡ್ಲಿ? ಎಲ್ಲ ಕ್ಲಿಯರ್ ಆದ್ರೆ ನಾನೇನು ರ್ಯಾಪ್ ಅಪ್ ಮಾಡ್ತೇನೆ. ಮತ್ತೆ ಇವತ್ತಿನ ಈ ಸೆಷನ್ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗ್ಲಿ ಅಂತ ನಾನು ಇದನ್ನು ಯೂಟ್ಯೂಬ್ ಅಲ್ಲಿ ಸಹ ಹಾಕಿರ್ತೇನೆ. ಸೊ ನೀವು ಏನಾದ್ರೂ ಪುನಃ ಕೇಳ್ಬೇಕಾದ್ರೆ ನೀವು ಯೂಟ್ಯೂಬ್ ಅಲ್ಲಿ ನೋಡ್ಬೋದು ನನ್ನ ಚಾನಲ್ ಅಲ್ಲಿ. ಓಕೆ ಸರ್. ಒಂದು ಡೌಟ್ ಇದೆ, ಏನಂದ್ರೆ ಈಗ ಜಾಬ್ ಅಪ್ಲೈ ಮಾಡ್ತೇವಲ್ಲ, ಜಾಬ್ ಡಿಸ್ಕ್ರಿಪ್ಷನ್ ಅಲ್ಲಿ 3.5 to 4.5 ಹಂಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಾರಲ್ಲ ಇಷ್ಟು ಪ್ಯಾಕೇಜ್ ಅಂತ. ಹೌದು, ಅಷ್ಟೇ ಫಿಕ್ಸ್ ಏನು ಅಕಾರ್ಡಿಂಗ್ ಟು ಅವರ್ ಎಕ್ಸ್ಪೀರಿಯನ್ಸ್ ಆರ್ ಅಕಾರ್ಡಿಂಗ್ ಟು ಅವರ್ ನಾಲೆಜ್ ಏನಾದ್ರು ಹೋಗುತ್ತೆ ಅದು? ಸೊ ಈ ಕ್ವಶನ್ ಉಂಟಲ್ಲ, ಕಂಪನಿ ಟು ಕಂಪನಿ ವೇರಿ ಆಗ್ತದೆ. ನಾನು ನಂದೇ ಎಕ್ಸಾಂಪಲ್ ಹೇಳ್ತೇನೆ. ನನ್ನ ಪ್ಯಾಕೇಜ್ ಅಲ್ಲಿ ಅಪ್ ಟು 9.5 LP ಅಂತ ಇತ್ತು ಕಾಗ್ನಿಟಿವ್ ಕ್ಲೌಡ್ ಅಲ್ಲಿ. ಸೊ ಎಲ್ರು ರೆಸ್ಯೂಮ್ ಮಾಡಿದ್ರು ನಂಗೆ 9.5 ಲ್ಯಾಕ್ ಸಿಗ್ತದೆ ಅಂತ. ಬಟ್ ಈಗ ಕಂಪನಿ ಒಳಗೆ ಬಂದ್ಮೇಲೆ ನಂಗೆ ಗೊತ್ತುಂಟು, ಒಂದು ಟೆಸ್ಟ್ ಉಂಟು. ಆ ಟೆಸ್ಟ್ ಅಲ್ಲಿ 90 ಎಬೋ ತೆಗೆದ್ರೆ 9.5 ಲ್ಯಾಕ್, 80 ಎಬೋ ತೆಗೆದ್ರೆ 7 ಲ್ಯಾಕ್, 60 ಎಬೋ ತೆಗೆದ್ರೆ 6 ಲ್ಯಾಕ್, 60 ಬಿಲೋ ತೆಗೆದ್ರೆ ಫೈಲ್, ಕಂಪನಿಯಿಂದ ತೆಗಿತಾರೆ. ಅದು ಡಿಪೆಂಡ್ ಫ್ರಮ್ ಕಂಪನಿ ಟು ಕಂಪನಿ. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ನಿನ್ನ ಎಕ್ಸ್ಪೀರಿಯನ್ಸ್ ನೋಡ್ತಾರೆ, ನಿನ್ಗೆ ಇಂಟರ್ವ್ಯೂ ಮಾಡಿ ನಿಂದು ಎಕ್ಸ್ಪೀರಿಯನ್ಸ್ ನೋಡ್ತಾರೆ, ಪ್ರೊಜೆಕ್ಟ್ಸ್ ನೋಡ್ತಾರೆ, ನೀವೆಷ್ಟು ಕೆಪೇಬಲ್ ಇದ್ದೀರಿ ನೋಡ್ತಾರೆ. ಅದ್ರ ಮೇಲೆ ನಿಮ್ಗೆ ಏನಾದ್ರು ಸ್ಯಾಲ್ರಿ ಕೊಡ್ಬೋದು. ಅಥವಾ ಅವರು ಇದು ಸಹ ಡಿಸೈಡ್ ಮಾಡಿರ್ತಾರೆ, ಈ ಕಾಲೇಜಿಗೆ ನಾನು ಇಷ್ಟೇ ಪ್ಯಾಕೇಜ್ ಕೊಡುದು ಅಂತ, ಹೇಗೆ ಸಹ ಇರಲಿ ಇಷ್ಟೇ ಪ್ಯಾಕೇಜ್. ಅಥವಾ ಈ ಕಾಲೇಜಲ್ಲಿ ಇಷ್ಟು CGPA ಬಂದವರಿಗೆ ಇಷ್ಟೇ ಪ್ಯಾಕೇಜ್ ಅಂತ ಫಿಕ್ಸ್. ಅಥವಾ ನಾನು ರೆಪ್ಯೂಟೆಡ್ ಕಾಲೇಜ್ ಅವ್ರಿಗೆ ಮಾತ್ರ ಹೈಯೆಸ್ಟ್ ಕೊಡುದು, ಬಾಕಿ ಅವ್ರಿಗೆ ಸ್ವಲ್ಪ ಕಮ್ಮಿ ಕೊಡ್ತೇನೆ. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್. ಅದು ನಿನ್ ಹೇಳಲಿಕ್ಕಾಗಲ್ಲ, ಅದು ಕಂಪನಿ ಟು ಕಂಪನಿ ಚೇಂಜ್ ಆಗ್ತದೆ, ಫಿಕ್ಸೆಡ್ ಸಿಸ್ಟಮ್ ಇಲ್ಲ. ನನ್ನ ಪಾಸ್ಟ್ ಕಂಪನಿ ಸಹ ಹಾಗೇನೆ ಇತ್ತು, MSG ಗ್ಲೋಬಲ್. ಅದ್ರಲ್ಲಿ ಸಹ ಏನೋ ಅಪ್ ಟು 5 ಲ್ಯಾಕ್ ಅಂತ ಇತ್ತು. ಓಕೆ. ಈಗ ರೆಸ್ಯೂಮ್ ಅಲ್ಲಿ ಈಗ ಎಷ್ಟು ಪ್ರಾಜೆಕ್ಟ್ಸ್ ಇರ್ಬೇಕು ಮಿನಿಮಮ್? ಓಕೆ, ನಾನು ಪ್ರೊಜೆಕ್ಟ್ಸ್ ಸಹ ಹೇಳ್ತೇನೆ. ಪ್ರೊಜೆಕ್ಟ್ಸ್ ಇಲ್ಲದಿದ್ರು ಸಹ ಆಗ್ತದೆ ನೋಡಿ. 99% ಆಫ್ ದ ಟೈಮ್ ಪ್ರೊಜೆಕ್ಟ್ಸ್ ಇರಬೇಕು ಸಹ. ಬಟ್ ನಂದು ಹೇಳ್ಬೇಕಾದ್ರೆ ನನ್ನ ಹತ್ರ 2 ಟೈಪ್ ರೆಸ್ಯೂಮ್ ಇತ್ತು, ಪ್ರೊಜೆಕ್ಟ್ಸ್ ಇದ್ದದ್ ಸಹ, ಪ್ರೊಜೆಕ್ಟ್ ಇಲ್ಲದಿದ್ದದ್ ಸಹ. ರೆಸ್ಯೂಮಲ್ಲಿ ಒಂದು 2 ಪ್ರಾಪರ್ ಪ್ರೊಜೆಕ್ಟ್ಸ್ ಇದ್ರೆ ತುಂಬಾ ಸಾಕು. ನಿಂಗೆ ಅದರ ಬಗ್ಗೆ ಸ್ವಲ್ಪ ಡೆಪ್ತ್ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ಬೇಕು ಅಷ್ಟೇ, ಸುಮ್ಮನೆ ಮಾಡಿ ಹಾಕುದಲ್ಲ. ನಿಂಗೆ ಅದರ ಬಗ್ಗೆ ಸ್ವಲ್ಪ ಡೀಪ್ ಕ್ವಶನ್ ಕೇಳಿದ್ರು ಹೇಳ್ಲಿಕ್ಕೆ ಆಗ್ಬೇಕು, ಸ್ವಲ್ಪ ಲಾಜಿಕ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ಬೇಕು. ಮತ್ತೆ ಆದಷ್ಟು ನಿನ್ನ ಹತ್ರ ಒಂದು ಪ್ರಾಜೆಕ್ಟ್ ಇದ್ರು ಸಹ ಅದು ನೀನ್ ಕಾಪಿ ಮಾಡದೆ ನೀನೇ ಮಾಡಿದ ಪ್ರಾಜೆಕ್ಟ್ ಇದ್ರೆ ಅದಕ್ಕೆ ವೈಟೇಜ್ ಜಾಸ್ತಿ. ಓಕೆ.
ಸೊ ನಾನು ಇದು ಪ್ರಾಜೆಕ್ಟ್ ಇಲ್ಲದ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಂದೇ ಪರ್ಸನಲಿ ಕಾಗ್ನಿಟಿವ್ ಕ್ಲೌಡ್ ಅಲ್ಲಿ ನಾನು ಒಂದು ಸಹ ನಂದು ಎಲ್ಲ ಕಲೀಗ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ, ನಾನು ಒಬ್ಬ ಪ್ರಾಜೆಕ್ಟ್ಸ್ ಮಾಡಲಿಲ್ಲ. ಬಟ್ ಸ್ಟಿಲ್ ನನಗೆ ಹೈಯರ್ ಯಾಕೆ ಮಾಡಿದೆ ಅಂದ್ರೆ ನಂದು ಸ್ವಲ್ಪ ಬೇರೆ ಎಕ್ಸ್ಪೀರಿಯನ್ಸ್ ಇತ್ತು, ಅದು ನನ್ನ ಫ್ರೆಂಡ್ಸ್ಗೆ ಇರಲಿಲ್ಲ. ನಾನು ಎಂತ ಮಾಡಿದೆ ಅಂದ್ರೆ ನಾನು ಫ್ರೀಲಾನ್ಸಿಂಗ್ 2000 ಕ್ಲೈಂಟ್ಸ್ಗೆ ವರ್ಕ್ ಮಾಡಿದೆ ಅಂತ ಬರ್ದಿದ್ದೆ ಅದರಲ್ಲಿ. ಸೊ ಅವರು ಕೇಳಿದ್ರು ನೀನು ಏನ್ ವರ್ಕ್ ಮಾಡಿದಿ, ಹೇಗೆ ಮಾಡಿದಿ. ಫಸ್ಟ್ ಅವ್ರು ಕೇಳಿದ್ರು ನಿನ್ನ ಪ್ರಾಜೆಕ್ಟ್ಸ್ ಇಲ್ವಾ. ನಾನು ಹೇಳಿದ್ದೆ ನನ್ನ ಹತ್ರ ಪ್ರಾಜೆಕ್ಟ್ಸ್ ಈಗ ರೆಡಿ ಇಲ್ಲ, ನಾನು ಅಷ್ಟು ಮಾಡಲಿಲ್ಲ ಸೀರಿಯಸ್ ಆಗಿ, ಬಟ್ ನಾನು ಫ್ರೀಲಾನ್ಸಿಂಗ್ ಮಾಡಿದ್ದೇನೆ ಅಂತ ಹೇಳಿದ್ದೆ. ಸೊ ನಿನ್ನ ಹತ್ರ ಪ್ರಾಜೆಕ್ಟ್ಸ್ಗೆ ಏನಾದ್ರು ಕಾಂಪ್ಲಿಮೆಂಟ್ ಆಗಿ ಬಾಕಿ ಏನಾದ್ರು ಹೇಳಲಿಕ್ಕೆ ಇದ್ರೆ ಪ್ರಾಜೆಕ್ಟ್ಸ್ ಇಲ್ಲದಿದ್ರೂ ಸಹ ಆಗ್ತದೆ. ನಿನ್ನ ಹತ್ರ ಬಾಕಿ ಏನು ಹೇಳಲಿಕ್ಕೆ ಇಲ್ಲದಿದ್ರೆ ಪ್ರಾಜೆಕ್ಟ್ಸ್ ಬೇಕು. ಮತ್ತೆ ಪ್ರಾಜೆಕ್ಟ್ಸ್ ಇದ್ರೂ ಸಹ ಉಂಟಲ್ಲ, ನಿಮಗೆ ಪ್ರಾಜೆಕ್ಟ್ಸ್ ಬಗ್ಗೆ ಎಷ್ಟು ಡೆಪ್ತ್ ಗೊತ್ತು ಅಷ್ಟು ಬೆಟರ್. ಸುಮ್ಮನೆ ಪ್ರಾಜೆಕ್ಟ್ಸ್ ಮಾಡೋದಕ್ಕಿಂತ ನನ್ನ ಕೆಲವು ಫ್ರೆಂಡ್ಸ್ ಅಂತ ವರ್ಷ ಇದ್ದಾರೆ, ಪ್ರಾಜೆಕ್ಟ್ಸ್ ಹಾಕಿದ್ದಾರೆ, ಪ್ರಾಜೆಕ್ಟ್ಸ್ ಬಗ್ಗೆ ಕೇಳಿದ್ರೆ ಅವರಿಗೆ ಗೊತ್ತಿಲ್ಲ, ಜಸ್ಟ್ ಅದಕ್ಕೇನೆ ಅವ್ರು ರಿಜೆಕ್ಟ್ ಆಗಿದ್ದಾರೆ. ಅಂತ ವರ್ಷ ಇದ್ದಾರೆ. ಮತ್ತೆ ಇಂಥ ವರ್ಷ ಇದ್ದಾರೆ, ಒಂದೇ ಪ್ರಾಜೆಕ್ಟ್ ಮಾಡಿದ್ದಾರೆ ಬಟ್ ಅದ್ರ ಬಗ್ಗೆ ಕ್ರಾಸ್ ಕ್ವಶನ್ ಕೇಳಿದ್ರು ಸಹ ಅವರಿಗೆ ಕರೆಕ್ಟ್ ಗೊತ್ತು, ಅಂತವ್ರು ಹೈಯರ್ ಆಗಿದ್ದಾರೆ. ಓಕೆ, ಥ್ಯಾಂಕ್ ಯು. ಐ ಥಿಂಕ್ ಇನ್ನೇನಾದ್ರು ಕ್ವೇರಿ ಉಂಟಾ? ಚಂದ್ರಿಕಾ, ರೋಷನ್. Can you share your resume? Resume ಶೇರ್ ಮಾಡ್ತೀನಿ ನಾನು ಒಂದು ಕೆಲಸ ಮಾಡಿ. ಈಗ ನೀವು ಇಷ್ಟು ಜನ ಉಳಿದಿದ್ದೀರಲ್ಲ, ನಿಮ್ಗೆ ಮಾತ್ರ ನಾನು ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೇನೆ. ನೀವು ನನಗೆ DM ಮಾಡಿ ವಾಟ್ಸಪ್ ಅಲ್ಲಿ, ನಾನು ನಿಮ್ಗೆ ರೆಸ್ಯೂಮ್ ಸಹ ಕಳಿಸ್ತೇನೆ. ಮತ್ತೆ ಏನಾದ್ರೂ ನಿಮ್ಗೆ ಯೂಟ್ಯೂಬ್ ಚಾನಲ್ ಲಿಂಕ್ ಬೇಕಾದ್ರೆ ಏನಾದ್ರು ಕಳಿಸ್ತೇನೆ. ಈಗ ಅಂದ್ರೆ ಇಮಿಡಿಯೇಟ್ ನನ್ನ ಕೈಯಲ್ಲಿ ರೆಸ್ಯೂಮ್ ಇಲ್ಲ, ಸೊ ಈಗ ಸ್ವಲ್ಪ ಟೈಮ್ ಆಗ್ತದೆ, ಅದಕ್ಕೆ ನಾನು DM ಮಾಡ್ತೀನಿ. ಸೊ ನಿಮ್ಗೆ ಕಂಫರ್ಟೇಬಲ್ ಆದ ಪ್ರಕಾರ ನಿಮ್ಗೆ ಬೇಕಾದ್ರೆ ನಾನು ಮೇಲ್ ID ಬೇಕಾದ್ರೆ ಮೇಲ್ ID ಕೊಡ್ತೇನೆ, ಅಥವಾ ಮೊಬೈಲ್ ನಂಬರ್ ಕೊಡ್ತೇನೆ.